ನಮಸ್ತೆ ವೀಕ್ಷಕರೇ, ಗುರುಭ್ಯೋ ನಮಃ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕಲ್ಲಡ್ಕ. ಇವತ್ತು ನಮ್ಮ ಜೊತೆ ಇರುವಂತಹ ಶಿಕ್ಷಕರು ಯಾರು ಅಂತ ಕೇಳಿದ್ರೆ, ಇವರು ಮೂಲತಃ ಕಾಸರಗೋಡಿನ ಕುಂಬ್ಳಿ ಅವರು. 26 ವರ್ಷಗಳಿಂದ 1000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಿದಂತಹ ಶಿಕ್ಷಕರು ಕೂಡ ಹೌದು. ಸೊ ಕಲಾಸಕ್ತರಾಗಿದ್ದುಕೊಂಡು ಹಲವಾರು ಕೃತಿಗಳನ್ನು ರಚಿಸಿ, ಹಾಗೆಯೇ ನವೀನ ಅನ್ನುವಂತಹ ಪೋಸ್ಟ್ ಕಾರ್ಡ್ ಪ್ರಬಂಧಕರಾಗಿ ಕೂಡ ಇದ್ದವರು. ಸೊ ಈಗ ಪ್ರಸ್ತುತ ನಮ್ಮ ಮಂಗಳೂರಿನ ಯೂನಿವರ್ಸಿಟಿಯಲ್ಲಿ ಶಿಕ್ಷಕರಾಗಿದ್ದುಕೊಂಡು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಮೊದಲದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಒಂದಷ್ಟು ಪ್ರಶ್ನೆಗಳು ಕೂಡ ಬಾಕಿ ಇದೆ ಆ್ಯಂಡ್ ಅವರ ಜೀವನದ ಅನುಭವ ಕೂಡ ನಮಗೆ ಬೇಕಾಗಿರುವಂಥದ್ದು. ಸೊ ಧನಂಜಯ ಕುಂಬ್ಳೆ ಸರ್ ನಮ್ಮ ಜೊತೆಗಿದ್ದಾರೆ. ಮೊದಲದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲದಾಗಿ ಹೇಗಿದ್ದೀರಾ? ಆರಾಮ. ಹೀಗೆ ನಮಗೆ ಈ ಕಾರ್ಯಕ್ರಮದ ಅಭಿಮತದ ಈ ಕಾರ್ಯಕ್ರಮಕ್ಕೆ ಗುರುಭ್ಯೋ ನಮಃ ಎನ್ನುವ ಭಾಳ ಒಳ್ಳೆಯ ಒಂದು ಶೀರ್ಷಿಕೆಯ ಕಾರ್ಯಕ್ರಮಕ್ಕೆ ನನ್ನನ್ನು ನೀವು ಬರಮಾಡಿಕೊಂಡದ್ದಕ್ಕೆ ಅಭಿಮತ ಮತ್ತು ನಿಮಗೆ ಇಬ್ಬರಿಗೂ ಕೂಡ ನನ್ನ ವಂದನೆಗಳನ್ನು ಆರಂಭದಲ್ಲಿ ನಾನು ಸಮರ್ಪಿಸ್ತೇನೆ. ಧನ್ಯವಾದ ಸರ್. ಸೊ ನಮ್ಮ ಕಾರ್ಯಕ್ರಮದ ಮೊದಲಾಗಿ ಟೈಟಲ್ ಗುರುಭ್ಯೋ ನಮಃ ಅಂತ ಹೇಳಿ. ಸೊ ಗುರುಭ್ಯೋ ನಮಃ ಅಂತ ಹೇಳಿದರೆ, ಸೊ ನಿಮ್ಮ ಲೆಕ್ಕದಲ್ಲಿ ಅರ್ಥ ಏನು? ಗುರು ಅಂದರೆ ಅರ್ಥ ಏನು? ಸೊ ಗುರುಭ್ಯೋ ನಮಃ ಎನ್ನುವುದು ಅದು ನಮ್ಮ ಪರಂಪರೆಯಲ್ಲಿಯೇ ಒಂದು ನಮ್ಮ ಗುರುಗಳಿಗೆ ಕೊಡ್ತಾ ಬಂದಂಥ ಒಂದು ಗೌರವ. ನಾವು ಮಾತೃದೇವೋಭವ, ಪಿತೃದೇವೋಭವ ಮತ್ತು ಆಚಾರ್ಯ ದೇವೋಭವ. ಆಚಾರ್ಯ ದೇವೋಭವ ಅಂದರೆ ಗುರುವಿಗೆ, ಅಂದರೆ ತಂದೆ ತಾಯಿಯ ಅನಂತರದ ಒಂದು ಗೌರವವನ್ನು ಗುರುವಿಗೆ ಕೊಡ್ತಾ ಬಂದಂಥ ಒಂದು ಸಂಪ್ರದಾಯ, ಒಂದು ಪರಂಪರೆ ನಮ್ಮದು. ಮುಖ್ಯವಾಗಿ ಅದೇ ನಾನು ಗುರು ಅನ್ನುವ ಪದದ ಅರ್ಥ ಆ್ಯಕ್ಚುಲಿ ಅಂಧಕಾರವನ್ನು ಹೋಗಲಾಡಿಸುವ ಅಂತ ಅದಕ್ಕೆ ಅರ್ಥ. ಅಂದರೆ ಒಂದು ಕತ್ತಲು ಏನಿದೆ ಅಂದರೆ ನಮ್ಮ ಒಳಗಡೆ ಅಜ್ಞಾನದ ಅಂಧಕಾರ ಇದೆ, ಆ ಅಂಧಕಾರವನ್ನು ಹೋಗಲಾಡಿಸುವ ಗುರು ಎನ್ನುವುದು ನಾವು ನಂಬಿಕೊಂಡು ಬಂದ ಪರಂಪರೆ. ಅಂಥ ಒಂದು ಗುರುವಿನ ಒಂದು ದೊಡ್ಡ ನಮ್ಮ ಋಷಿ ಪರಂಪರೆಯಿಂದ ತೊಡಗಿ ಇವತ್ತಿನ ಏನು ಆಧುನಿಕ ಶಿಕ್ಷಣದ ಪರಂಪರೆಯವರೆಗೂ ಕೂಡ ಗುರುವಿಗೆ ಒಂದು ಗೌರವದ ಸ್ಥಾನಮಾನ ಅದು ದಕ್ತಾ ಬಂದಿದೆ. ಇವತ್ತು ಆಧುನಿಕತೆ ಬಂದಿದೆ, ತಂತ್ರಜ್ಞಾನಗಳು ಬಂದಿವೆ, ಮಾಹಿತಿಗಳು ಬೇಕಾದಷ್ಟು ನಮಗೆ ಸಿಗ್ತವೆ. ಅದರಿಂದ ಮೊದಲಿನ ಮಾದರಿಯಲ್ಲಿ ಮೊದಲೆಲ್ಲ ಅಂದರೆ ಗುರುಗಳೊಬ್ಬರು ಇರೋದು, ಎಲ್ಲವನ್ನು ಗುರುಮುಖೇನ ಕಲಿಬೇಕು. ಆದರೆ ಈಗ ಹಾಗೆಲ್ಲ, ನೂರಾರು ದಾರಿಗಳಿವೆ, ನಾವು ತಂತ್ರಜ್ಞಾನ ಬೇಕಾದಷ್ಟಿದೆ. ಆದ್ದರಿಂದ ಈ ಮಾಹಿತಿಗಳ ಒಂದು ರಾಶಿ ಇದೆಯಲ್ಲ, ಅದು ಆ ಮಾಹಿತಿಗಳ ರಾಶಿಯ ಒಂದು ಬೆಳಕಿನ ಪ್ರಖರತೆ, ಅದರಿಂದ ಗುರುವಿನ ಸ್ಥಾನ ಸ್ವಲ್ಪ ಮಂಕಾದಾಗೆ ನಮ್ಗೆ ಕಾಣುತ್ತೆ. ಆದರೆ ಮಾಹಿತಿ ಎಷ್ಟು ಇರ್ಬೋದು, ಆದರೆ ಅದನ್ನೊಂದು ಜ್ಞಾನವಾಗಿ ಪರಿವರ್ತಿಸುವ, ಅದನ್ನೊಂದು ನಾಲೆಜಾಗಿ ಪರಿವರ್ತಿಸುವುದು, ಅದನ್ನೊಂದು ಅನುಭವವಾಗಿ ಕೊಡುವುದು, ಅದು ಬಹಳ ಮುಖ್ಯ. ಈ ಎಳೆಯ ಮಕ್ಕಳ ಮನಸ್ಸಿನ ಒಳಗಡೆ ನೀವು ಅದನ್ನು ಅವರ ಅನುಭವವಾಗಿಸಿದರೆ, ಅವರ ಜ್ಞಾನವಾಗಿಸಿದರೆ ಮಾತ್ರ ಅವರಲ್ಲಿ ಅದು ಮುಂದೆ ಬೆಳೆಯುವಾಗ, ಅವರ ಬೆಳವಣಿಗೆ ಸಂದರ್ಭದಲ್ಲಿ ಅದು ಅವರ ಜೊತೆಗೆ ಮಾಹಿತಿಗಳು ಉಳಿಯೋದಿಲ್ಲ, ಅದು ಮರೆತು ಹೋಗುತ್ತೆ. ಆದ್ದರಿಂದ ಈ ಪ್ರಕ್ರಿಯೆಗೆ ಗುರುಗಳು ಬೇಕಾಗುತ್ತೆ. ಅದರಿಂದ ಗುರುವಿಗೆ ಬಹಳ ದೊಡ್ಡ ಒಂದು ಗೌರವದ ಸ್ಥಾನ ಇದೆ. ಮಾತ್ರ ಅಲ್ಲ, ಗುರುವು ಕೂಡ ಸದಾ ವಿದ್ಯಾರ್ಥಿಯಾಗಿ ಇರಬೇಕಾಗತ್ತೆ. ಗುರು ಅಂದರೆ ನಿರಂತರ ಕಲಿಸಬೇಕಾಗತ್ತೆ. ಕಲಿಸಬೇಕು ಅಂತಿದ್ರೆ ಅವನ ಒಳಗಡೆ ಕಲಿಯುವ ಒಂದು ಗುಣ ಇರಬೇಕಾಗುತ್ತೆ. ಅದರಿಂದ ವಿದ್ಯಾರ್ಥಿ ಬೇರು, ಗುರು ಅದರ ಪುಷ್ಪ, ಅದರ ಹಣ್ಣು ಅಂತ. ಈ ಹಣ್ಣು ಹೂವು ಅದೆಲ್ಲ ಒಂದು ಆರೋಗ್ಯಯುತವಾಗಿ ಇರಬೇಕು ಅಂತಿದ್ರೆ, ಅದು ಚೈತನ್ಯಪೂರ್ಣವಾಗಿ ಇರಬೇಕು ಅಂತಿದ್ರೆ, ಬೇರು ಅದು ಬಹಳ ಆಳಕ್ಕೆ ಇಳಿದಿರಬೇಕು. ಅದರಿಂದ ನಿರಂತರವಾಗಿ ಓದುವುದು, ತಿಳುವಳಿಕೆಯನ್ನು ಪಡೆಯುವುದು, ಲೋಕಾನುಭವಕ್ಕೆ ತನ್ನನ್ನು ತಾನು ಒಡ್ಡಿಕೊಳ್ಳುವುದು, ಅದು ಒಬ್ಬ ಗುರುವಿಗಿರಬೇಕಾದಂಥ ಅಗತ್ಯ. ಅದರಿಂದ ಸದಾ ವಿದ್ಯಾರ್ಥಿ ಯಾರಿರ್ತಾನೋ ಅವ ಒಳ್ಳೆಯ ಗುರುವಾಗ್ತಾನೆ ಅನ್ನುವ ಒಂದು ನಂಬಿಕೆ ನನ್ನದು. ಓಕೆ ಸರ್, ನೀವು ಆಗಲೇ ಹೇಳಿದರೆ ಅಂದರೆ ಗುರುವಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಅಂತ ಹೇಳಿ. ಸೊ ಆ ಪ್ರಕಾರವಾಗಿ ಹೋಗೋದಾದರೆ ನಿಮ್ಮ ಒಂದು ಬಾಲ್ಯ ಜೀವನದಲ್ಲಿ ಹೇಗಿತ್ತು? ನೀವು ವಿದ್ಯಾರ್ಥಿ ಆಗಿದ್ದಾಗ ಹೇಗಿದ್ರಿ? ಸೊ ನಿಮ್ಮ ಗುರುಗಳ ಬಗ್ಗೆ ನಮಗೆ ಸ್ವಲ್ಪ ಹೇಳಬೇಕು ಸರ್. ಖಂಡಿತ, ಬಹಳ ಸಂತೋಷದ ಸಂಗತಿ. ನಾವು ಇವತ್ತು ನಾನು ಏನು ಸ್ವಲ್ಪ ಬೆಳೀಲಿಕ್ಕೆ ಸಾಧ್ಯ ಆಗಿದೋ ಅದರ ಹಿಂದೆ ನನ್ನ ಗುರುಗಳೇ ಇರೋದು. ಅವರೊಂದು ಶಕ್ತಿ ನಮಗೆ ಅಂತ. ನಾನು ನನ್ನ ಬಾಲ್ಯದ ಅಂದರೆ ಆರಂಭದ ನನ್ನ ಶಾಲಾ ದಿನಗಳನ್ನು ನೆನಪು ಮಾಡಿಕೊಳ್ಳುತ್ತಿದ್ರೆ, ನಾನು ಓದಿದ್ದು ಇಲ್ಲೇ ನಮ್ಮ ಬಂಟ್ವಾಳ ತಾಲೂಕಿನ ಅಜ್ಜಿಬೆಟ್ಟು ಕೊರಗಟ್ಟೆ ಅಂತ ಒಂದು, ಅಲ್ಲಿ ಕೊರಗಟ್ಟೆಯಲ್ಲಿ ಒಂದು ಶಾಲೆ ಇದೆ. 1ರಿಂದ 5ನೇ ತರಗತಿ ತನಕ ನಾನು ಅಲ್ಲಿ
ಓದಿರೋದು. ಅಲ್ಲಿ ಒಬ್ರು ಸುಂದರ ಬಲ್ಲಾಳ್ ಅಂತ ಒಬ್ರು ಮಾಸ್ಟರ್ ಇದ್ರು. ಅವ್ರ ಗಂಡ ಹೆಂಡತಿ, ಶಶಿಕಲಾ ಟೀಚರ್ ಮತ್ತು ಸುಂದರ ಬಲ್ಲಾಳ್ ಇಬ್ರು ಗಂಡ ಹೆಂಡತಿ. ಇಡೀ ಶಾಲೆಗೆ ಹೆಂಡತಿ ಅವರು ಶಶಿಕಲಾ ಟೀಚರ್ ನಮ್ಮ ಹೆಡ್ ಮಾಸ್ಟ್ರು, ಇವರು ಅಲ್ಲಿ ಅಧ್ಯಾಪಕರಾಗಿದ್ದರು. ಹಿಂದಿನ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ನಾವು ಗಮನಿಸಿದರೆ ನೋಡಿ, ಆಗ ಶಿಕ್ಷಕರು ಎಲ್ಲಿಂದ ಹೊರಗಿಂದ ಬರೋರಲ್ಲ. ಈಗ ನೀವು ನಮ್ಮ ಸುತ್ತಮುತ್ತಲಿನ ಶಾಲೆಗಳನ್ನೆಲ್ಲ ಗಮನಿಸಿದರೆ ಊರಿನವರಲ್ಲ ಶಿಕ್ಷಕರು, ಬೇರೆ ಜಿಲ್ಲೆಗಳು ಎಲ್ಲೆಲ್ಲಿಂದ ಬರ್ತಾರೆ. ಅವರು ಗೌರ್ಮೆಂಟ್ ಎಂತ ಉದ್ಯೋಗಕ್ಕೆ ಅರ್ಜಿ ಹಾಕಿದವರು ಯಾವ ಊರಿಂದ ಇಲ್ಲಿಗೆ ಬರ್ತಾರೆ, ಇಲ್ಲಿ ಬಂದು ಇಲ್ಲಿನ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾರೆ. ಆಗ ಏನಾಗಿತ್ತು ಅಂದರೆ, ಒಬ್ಬ ವಿದ್ಯಾರ್ಥಿಯ ಹಿನ್ನೆಲೆ ಏನು, ಅವನ ಫ್ಯಾಮಿಲಿ ಹೇಗಿರ್ತದೆ, ಅವರ ಒಂದು ಕೌಟುಂಬಿಕ ಹಿನ್ನೆಲೆ ಏನು, ಇದೆಲ್ಲ ಏನು ಗೊತ್ತಿರೋದಿಲ್ಲ. ಶಾಲೆಗೆ ಬಂದ ವಿದ್ಯಾರ್ಥಿಗೆ ಅವನಿಗೆ ಏನು ಪಠ್ಯ ಇದೆ ಅದನ್ನು ಮಾತ್ರ. ಆದರೆ ಹಿಂದಿನ ನಮ್ಮ ಶಿಕ್ಷಣ ವ್ಯವಸ್ಥೆ ಹಾಗಿರಲಿಲ್ಲ. ನಮ್ಮ ಊರುಗಳಲ್ಲೆಲ್ಲ ಅಧ್ಯಾಪಕರು ಯಾರೂ ಕೂಡ ಹೊರಗಿನಿಂದ ಬರೋರಲ್ಲ, ಎಲ್ಲ ಆಯಾಯ ಊರಿನವರೇ, ಅಲ್ಲಿರತಕ್ಕಂಥ ಪಂಡಿತರು, ಅಲ್ಲೇ ಕಲಿತವರು ಅಲ್ಲಿನ ಶಾಲೆಗಳಲ್ಲಿ ಟೀಚರ್ ಆಗ್ತಾಯಿದ್ರು. ಅದರಿಂದ ಬಹಳ ಒಳ್ಳೆಯ ಬೆಳವಣಿಗೆ ಇದೆ. ಏನಂದರೆ, ವಿದ್ಯಾರ್ಥಿಯ ಹಿನ್ನೆಲೆ ಏನು, ಅವ್ರ ಅಪ್ಪ ಅಮ್ಮನನ್ನು ಗೊತ್ತಿರ್ತದೆ. ಈ ಮಕ್ಕಳಿಗೂ ಒಂದು ಹೆದರಿಕೆ ಇರ್ತದೆ, ಏನಾದ್ರೂ ಆದ್ರೆ ಅಪ್ಪ ಅಮ್ಮನ ಗೊತ್ತುಂಟು ಅಂತ, ದಿನ ಭಾಷೆಯಲ್ಲಿ ಮಾತಾಡ್ತಾರೆ ಅಂತ. ಅದರಿಂದ ವಿದ್ಯಾರ್ಥಿಗಳನ್ನು ಸರಿಯಾಗಿ ಅವರ ಕೌಟುಂಬಿಕ ಹಿನ್ನೆಲೆ ಗೊತ್ತಿದ್ರೆ ಅವರನ್ನು ಹೇಗೆ ರೂಪಿಸಬೇಕು ಎನ್ನುವುದು ಗೊತ್ತಾಗ್ತದೆ. ಅಂತಹ ಶಿಕ್ಷಕರು ನಮಗೆ ಸಿಕ್ಕಿದ್ದು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು, ಊರಿನವರಲ್ಲ. ಅಲ್ಲೇ ಪಕ್ಕದಲ್ಲೇ, ಶಾಲೆ ಪಕ್ಕದಲ್ಲೇ ಅವರ ಮನೆ, ಅಲ್ಲಿ ಅವರದ್ದೊಂದು ಬೇಕಾದಷ್ಟು ಕೃಷಿ ಭೂಮಿ ಇದೆ, ಅವರದ್ದು ಮನೆ ಅಲ್ಲೇ ಪಕ್ಕ ಇದೆ. ಅವರು ಶಾಲೆಗೆ ಸಮಯ, ಮತ್ತು ಶಾಲಾ ಶಿಕ್ಷಣವೂ ಹಾಗೆ. ಇವತ್ತಿನ ವಾತಾವರಣವಂತ ಹಾಗಿಲ್ಲ, ಇವತ್ತು ತುಂಬ ಬದಲಾಗಿದೆ. ಅವತ್ತು ಹೇಗಂದರೆ, ನಮಗೆ ಶಾಲೆ 1ರಿಂದ 7ನೇ ತರಗತಿಯ ತನಕ ಅಲ್ಲಿ ಶಾಲೆ ತರಗತಿಗಳಿದ್ದವು. ಹೇಗಂದರೆ, ನಾವು ಶಾಲೆಯ ವಿದ್ಯಾರ್ಥಿಗಳನ್ನೇ ಅವರು ಟೀಚರ್ಸ್ ವಿಭಾಗ ಮಾಡ್ತಾಯಿದ್ರು. ಒಬ್ಬನಿಗೆ ಒಂದು ಟೀಮಿಗೆ, ಒಂದು ತಂಡಕ್ಕೆ ಶಾಲೆಯನ್ನು ಕ್ಲೀನ್ ಮಾಡುವ ಕೆಲಸ. ಬೆಳಗ್ಗೆ ಬಂದ ತಕ್ಷಣ ಗುಡಿಸ್ಬೇಕು. ನಾವು ಹೋಗಿ ಒಂದು ವಾರ ಕೆಲಸ ನಮ್ಗೆ ಆದ್ವಿ. ಬೆಳಗ್ಗೆ ಬಂದ ತಕ್ಷಣ ಇಡೀ ಕ್ಲಾಸನ್ನು ಗುಡಿಸ್ಬೇಕು. ಇನ್ನೊಂದು ತಂಡ ಇದೆ, ಅದು ಶಾಲೆಯ ಎದುರುಗಡೆ ನಾವು ಗಿಡಗಳನ್ನು ಇಟ್ಟಿದ್ದೇವೆ, ಆ ಗಿಡಗಳಿಗೆ ನೀರು ಹಾಕಬೇಕು. ಇನ್ನೊಂದು ತಂಡಕ್ಕೆ ಅಲ್ಲಿ ಎದುರು ಭಾಗದಲ್ಲಿರತಕ್ಕಂಥ ನಾವು ದಿನ ಅಸೆಂಬ್ಲಿಯೆಲ್ಲ ಇರ್ತೀವಿ, ಅಸೆಂಬ್ಲಿಗೆ ಬೇಕಾದ ವ್ಯವಸ್ಥೆ ಅದನ್ನೆಲ್ಲ ಮಾಡಬೇಕು. ಮತ್ತೊಂದು ತಂಡದವರು ಬೋರ್ಡಿನಲ್ಲಿ ಆ ದಿನದ ಚಿಂತನೆ ಬರಿಬೇಕು. ಯಾವುದೋ ವಿವೇಕಾನಂದರದೋ ಗಾಂಧೀಜಿಯದ್ದೋ ಯಾರ್ದೋ ಒಂದು ಹೇಳಿಕೆಯನ್ನು ಬರಿಬೇಕು, ದಿನಾಂಕ ಹಾಕಬೇಕು. ಇದೆಲ್ಲ ಕೆಲಸಗಳು. ಹೀಗೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಬಗೆಯ ಕಲಿಕೆಗೆ ಅವಕಾಶ ಇತ್ತು, ಚಟುವಟಿಕೆಗಳು ತುಂಬ ಇತ್ತು. ಆದ್ದರಿಂದ ಈ ಬಗೆಯಲ್ಲಿ ನಮಗೆ ಒಬ್ಬರು ನಾವು ಆ ಕೆಲಸ ಮಾಡಬೇಕಾ, ಗುಡಿಸ್ಬೇಕಾ ಅಂತ ನಾವು ಬೇಜಾರು ಮಾಡ್ಕೊಳ್ತಿಲ್ಲ. ನಾವೆಲ್ಲ ಅದನ್ನು ಸಂಭ್ರಮದಿಂದ ಮಾಡ್ಕೊಳ್ತಾ ಇದ್ವಿ. ಹೀಗೆ ಖಾಲಿ ಕಲಿಯುವುದು ಮಾತ್ರ ಅಲ್ಲ, ಅದರ ಜೊತೆಗೆ ಒಟ್ಟು ಎಲ್ಲವನ್ನು ಕಲಿಸುವ, ನಮ್ಮನ್ನು ಕೆಲಸಕ್ಕೆ ಹಚ್ಚುವ ವಾತಾವರಣ ಆ ದಿನದ ಶಾಲಾ ದಿನಗಳಲ್ಲಿ ಇದ್ದದ್ದನ್ನು ನಾನು ಗಮನಿಸಿದ್ದೇನೆ. ಅಂದರೆ ನಾನು ಅದನ್ನು ಅನುಭವಿಸ್ತೇನೆ. ಪಠ್ಯ ಮತ್ತು ಪಠ್ಯೇತರ ಎರಡೂ ಚಟುವಟಿಕೆಗಳು. ಮಾಸ್ಟರ್ಗೆ ಭಾಳ ಜೋರಿದ್ರು. ಸುಂದರ ಬಲ್ಲಾಳರು ಬಂದರು ಅಂದರೆ ಸಾಕು, ನಾವೆಲ್ಲ ಗಪ್ಚುಪ್ ಎಲ್ಲ ಒಳಗೆ ಕೂತ್ಕೊಳ್ತಿದ್ವಿ. ಏನಾದರೂ ತಪ್ಪು ಮಾಡಿದ್ರೆ ಅವರು ಅಂತ ಫೀಟ್ರೋಲ್ ಅಂತ ನಾವು ಹೇಳ್ತೇವೆ, ಮೊದಲು ಮರದ ಸ್ಕೇಲ್ ಇರ್ತಿತ್ತು, ಸ್ಕೇಲು ಅಥವಾ ನಾಗರ ಬೆತ್ತ, ಅದರಲ್ಲಿ ಸರಿ ಬಡಿತಿದ್ರು ಅವರು. ನಾವೆಲ್ಲ ಕೆಲವು ಸಲ ಹೆದರಿ ಬೆಂಚ್ ಅಡಿಯಲ್ಲಿ ಹೋಗಿ ಕೂತ್ಕೊಳ್ತಿದ್ವಿ, ಇನ್ನೊಬ್ಬರಿಗೆ ಬಡಿಯೋದನ್ನು ನೋಡುವಾಗ ಹೆದರಿ. ಅಷ್ಟು ಜೋರಿದ್ರು, ಆದರೆ ಅಷ್ಟೇ ಪ್ರೀತಿ ಮಾಡ್ತಾಯಿದ್ರು. ಅದು ಶಾಲೆಯ ವಾತಾವರಣವೂ ಹಾಗೆ ನೋಡಿ. ನಮ್ಮ ಶಾಲೆಯಲ್ಲಿ ಪ್ರತಿ ಶುಕ್ರವಾರ ಮಧ್ಯಾಹ್ನ ಮೇಲೆ ಭಜನೆ ಕಾರ್ಯಕ್ರಮ ನಡೀತಾ ಇತ್ತು. ಶಾರದೆಯ ಫೋಟೋ ಇಟ್ಟು ಎಲ್ಲರೂ ಒಟ್ಟಿಗೆ ಕೂತು, ಅದು ಆ ಜಾತಿ ಮತ ಧರ್ಮ ಏನಿಲ್ಲ, ಎಲ್ಲ ಒಟ್ಟಿಗೆ ಕೂತು ನಾವು ಭಜನೆ ಹೇಳ್ತಿದ್ವಿ, ಮಕ್ಕಳೇ ಅಷ್ಟೇ. ಮತ್ತು ಕೊನೆಗೆ ಅವಲಕ್ಕಿ ಪ್ರಸಾದ, ಅದು ಅವರೇ ಮನೆಯಲ್ಲಿ ಮಾಡಿ ತರ್ತಿದ್ರು. ಯಾರು ಸುಂದರ ಬಲ್ಲಾಳ್ರೆ ನಮ್ಮ ಮಾಸ್ಟ್ರು, ಅವರೇ ತಂದು ಕೊನೆಗೆ ಎಲ್ಲರಿಗೂ ಅವಲಕ್ಕಿ ಪ್ರಸಾದ ಹಂಚ್ತಾ ಇದ್ರು. ನಾವೆಲ್ಲ ಅದನ್ನು ತಿಂದು ಸಂಭ್ರಮಿಸ್ತಾ ಇದ್ದೆವು. ಈ ತರಹದ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಎಷ್ಟು ಜೋರಿದ್ರು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ವಾತಾವರಣವೇ ಹಾಗಿತ್ತು. ಸೊ ಮನೆಯ ವಾತಾವರಣ ಅಲ್ಲಿ ಕೂಡ ಇತ್ತು. ಮತ್ತು ಗುರುಗಳು ಅಷ್ಟೇ. ಅಂದರೆ ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಆ ತರಹದ ವಾತಾವರಣಗಳಿಲ್ಲ. ಇವತ್ತು ಒಂದು ವಿದ್ಯಾರ್ಥಿಯಲ್ಲಿ ಗುಡಿಸ್ಲಿಕ್ಕೆ ಹೇಳಿದ್ರೆ ಅಧ್ಯಾಪಕರ ಮೇಲೆ ಕೇಸ್ ಹಾಕುವ ಸ್ಥಿತಿ ಇದೆ. ಆ ಕಾಲ ಹಾಗಿರಲಿಲ್ಲ, ಬದಲಾಗ್ತಾ ಇರುವ ಒಂದು ಕಾಲ ಸನ್ನಿವೇಶವನ್ನು ನಾವು. ಆ ಕಾಲದಲ್ಲಿ ಎಷ್ಟು ಪ್ರೀತಿ ಇತ್ತು, ಅಷ್ಟು ಭಯ ಇತ್ತು, ಅಷ್ಟೇ ಭಕ್ತಿ ಇತ್ತು. ಅದೇ ಈ ಕಾಲದಲ್ಲಿ ಆ ಭಯವೂ ಇಲ್ಲ, ಭಕ್ತಿಯೂ ಇಲ್ಲ, ಗುರು ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರುವಂತಹ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಈಗ. ಖಂಡಿತ ಇದ್ದಾರೆ. ಈ
ನೋಡಿ ಅವರು ಮಾಸ್ಟ್ರುಗಳು ಯಾರು ನಮ್ಮ ಹಳ್ಳಿ ಪ್ರದೇಶದಲ್ಲಿರತಕ್ಕಂಥ ಶಾಲಾ ಮಾಸ್ಟ್ರುಗಳು ಯಾರು ಕೂಡ ಶ್ರೀಮಂತರಲ್ಲ. ಅವರೆಲ್ಲ ಬರಿಗಾಲಲ್ಲಿ ನಡೀತದೆ. ನಮ್ಮ ಮಾಸ್ಟ್ರು ಸುಂದರ ಬಲ್ಲಾಳ ಮಾಸ್ಟ್ರು ಸ್ವಲ್ಪ ಸ್ಥಿತಿವಂತರಾಗಿದ್ದರು, ಆದರೆ ಅಲ್ಲಿಗೆ ಮತ್ತೆ ಕೆಲವರು ಅಧ್ಯಾಪಕರಾಗಿ ಬಂದವರು ಭಾಳ ಬಡವರಿದ್ದರು. ಬರಿಗಾಲಲ್ಲಿ ಚಪ್ಪಲ್ ಹಾಕುವ ಅಷ್ಟು ಕೂಡ ಅವರಿಗೆ ಆ ಕಾಲದಲ್ಲಿ, ಅಂದರೆ ಅಂಥದ್ದಿದ್ದರೂ ಕೂಡ ನಮಗೆ ಇವತ್ತು ಗೌರವ, ನಿಜವಾದ ಮನಸ್ಸಿನೊಳಗಿನ ಗೌರವ ಯಾರ ಬಗೆಗೆ ಅಂದರೆ ದೊಡ್ಡ ಶ್ರೀಮಂತರ ಬಗೆಗಲ್ಲ, ಅಂಥವರ ಬಗೆಗೆ. ಯಾಕೆ ಅದು ಮೂಡ್ತದೆ ಅಂದರೆ ಅವರ ನಾಲೆಜಿಗೆ ಗೌರವ ಇರೋದು ಯಾವಾಗಲೂ. ಅದರಿಂದ ಅಧ್ಯಾಪಕರಾಗೋರು, ಶಿಕ್ಷಕರಾಗೋರು ಮೊದಲು ಗಮನಿಸಬೇಕಾದ ಸಂಗತಿ ಏನಂದರೆ ಅವರು ತಮ್ಮ ಒಳಗಡೆ ಅವರ ಜ್ಞಾನಕ್ಕೆ ಗೌರವ ಸಿಕ್ಕುವುದು ಎನ್ನುವುದು ಅವರ ಮನಸ್ಸಿನಲ್ಲಿ ಇರಬೇಕು. ಅದನ್ನು ನಮ್ಮ ಹಿಂದಿನ ಅಧ್ಯಾಪಕರನ್ನು ನೋಡಿ ನಾನು ಕುಂಬ್ಳೆಗೆ ಬಂದೆ. ಆದ ನಂತರ ನಾನು 1ರಿಂದ 5ನೇ ತರಗತಿ ತನಕ ಅಲ್ಲಿ ಓದ್ತಿದ್ದೆ. ಆ ಓದಿನ ದಿನಗಳೆಲ್ಲ ಅದು ಗುರುಗಳಂದರೆ ಖಾಲಿ ಶಾಲೆಯಲ್ಲಿ ಕಲಿಸುವ ಗುರುಗಳು ಮಾತ್ರ ಗುರುಗಳಲ್ಲ. ನಮ್ಮ ಮನೆಯಲ್ಲೂ ಕೂಡ ನನ್ನ ಅಜ್ಜ ಒಬ್ಬರು ಇದ್ದರು, ನಾರಾಯಣ ಶಿವರಾಯ ಅಂತ. ಅವರು ತುಂಬ ಪ್ರಾಯ ಆಗಿತ್ತು, 80 ವರ್ಷ ಆಗಿತ್ತು ಆಗಲೇ. ಅವರು ನನಗೆಲ್ಲ ಪಾಠಗಳನ್ನು ಸಂಜೆ ಹೊತ್ತಿಗೆ ಕೂತ್ಕೊಳಿಸಿ ಅದನ್ನು ಬರೆಸೋದು ಮತ್ತು ಕುಮಾರವ್ಯಾಸನ ಭಾರತದ ಕಥೆಗಳನ್ನು ಹೇಳೋದು ಇದೆಲ್ಲ ಮಾಡ್ತಾಯಿದ್ರು. ನಮಗೆ ನನ್ನ ಮಾವ ಶಿವರಾಮ ಶಿವರಾಯ ನಂಗೆ ಭಾಳ ಉದಾಸೀನ, ನನಗೆ ಶಾಲೆಗೆ ಹೋಗೋದಕ್ಕೆಲ್ಲ. ಆ ಸಂದರ್ಭದಲ್ಲಿ ನನ್ನ ಶಾಲೆಗೆ ತಪ್ಪಿಸಿದ್ರೆ ಕೂಡಲೇ ಮನೆಗೆ ಹೇಳ್ತಿದ್ರು. ಸಂಜೆಗೇ ಸುದ್ದಿ ಬರ್ತಿತ್ತು ಮಾಸ್ಟ್ರಿಂದ ಮನೆಗೆ. ನಮ್ಮ ಮಾವ ಮತ್ತು ಈಗ ನಾವು ಕೆಲವೊಂದು ಸಲ ಈ ವಾಟ್ಸಪ್ಪಲ್ಲೆಲ್ಲ ರೀಲ್ಸ್ ನೋಡ್ತೇವೆ, ಏನಂದರೆ ನಮ್ಮ ಭಾಳ ಹೈಫೈ ಶಾಲೆಗಳಿಗೆಲ್ಲ ಬಸ್ಸಲ್ಲಿ ಹೋದರೆ ಸರ್ಕಾರಿ ಶಾಲೆಗೆ ಹೋಗ್ತಾರೆ ಅಂದರೆ ತಾಯಿ ಮತ್ತು ಇನ್ನೊಬ್ಬರು ಗಟ್ಟಿ ಕೈಕಾಲು ಹಿಡ್ಕೊಂಡು ಅಳುತ್ತಿರುವ ಹುಡುಗನನ್ನು ಶಾಲೆಗೆ ಕರ್ಕೊಂಡು ಹೋಗುವ ಒಂದು ಸೀನೆಲ್ಲ ನಾವು ಕಾಮಿಡಿ ನೋಡ್ತೇವಲ್ಲ. ನಿಜವಾಗಿ ಆ ತರಹದ ವಾತಾವರಣ ಇತ್ತು. ನಮ್ಮನ್ನೆಲ್ಲ ಬಡ್ದೆ ಅವರು ಈ ಕೇಪಳದ ಅಡರು ಅದನ್ನು ಬಡಿಯೋದು, ನಾನು ಚೂರು ಹೋಗೋದು ಕೂತ್ಕೊಳ್ಳೋದು, ಅವ್ರು ಬಡಿಯೋದು ಚೂರು ಹೋಗೋದು ಕೂತ್ಕೊಳ್ಳೋದು. ಶಾಲೆ ಹೋಗ್ಲಿಕ್ಕೆ ಅಷ್ಟು ಉದಾಸೀನ. ಆದರೆ ಕ್ರಮೇಣ ನಮಗೆ ಈ ಓದಿನ ಬಗ್ಗೆ ಆಸಕ್ತಿಯನ್ನು ಕತೆ ಹೇಳೋದರ ಮೂಲಕ, ನಮ್ಮಲ್ಲೇ ಓದಿಸೋದರ ಮೂಲಕ, ನಾವಲ್ಲೇ ಏನೇನೋ ನಾವು ನಾವೇ ಕತೆಗಳನ್ನು ಹೇಳುವ ಪ್ರಯತ್ನಗಳನ್ನು ಮಾಡಿಸುವಂಥ ಪ್ರಯತ್ನಗಳನ್ನೆಲ್ಲ ನಮ್ಮ ಶಾಲೆಯಲ್ಲಿ ಮಾಡ್ತಾಯಿದ್ರು. ಅದರಿಂದ ಸಾಹಿತ್ಯದ ಆಸಕ್ತಿ ಕೂಡ ಜೊತೆಗೆ ಬೆಳೀತಾ ಬಂತು ನನಗೆ. ಇದು ನಿಮ್ಮ ಒಂದು ಬಾಲ್ಯ ಜೀವನ. ಓಕೆ ಸರ್, ನಿಮಗೀಗ ಅಂದರೆ ಶಿಕ್ಷಕರಾಗಬೇಕು ಅನ್ನುವಂತಹ ಕನಸು ಎಲ್ರಿಗೂ ಇರಲ್ಲ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಬಾಲ್ಯದಿಂದಲೇ ನಾವು ಬೇರೆ ಬೇರೆ ಕನಸನ್ನು ಕಾಣ್ತಾ ಇರ್ತೇವೆ. ಒಂದು ಪೊಲೀಸ್ ಆಗಬೇಕಾ, ಅಥವಾ ಇಂಜಿನಿಯರ್ ಆಗಬೇಕಾ, ಡಾಕ್ಟರ್ ಆಗಬೇಕಾ, ಈ ಥರ ಒಂದು ಕನಸೆಲ್ಲ ಇರುತ್ತೆ. ಕೆಲವರಿಗೆ ಶಿಕ್ಷಕರಾಗಬೇಕು ಅನ್ನೋಂಥ ಕನಸು ಇರುತ್ತೆ, ಕೆಲವರಿಗೆ ಪೇರೆಂಟ್ಸ್ಗಳು ನೋಡ್ತಿರುವಂತಹ ಕೃಷಿಯನ್ನು ನೋಡ್ಕೊಳ್ಬೇಕು ಅನ್ನೋ ಕನಸಿರುತ್ತೆ. ಸೊ ನಿಮಗೆ ಬಾಲ್ಯ ಜೀವನದಲ್ಲಿ ಏನಾಗಬೇಕು ಅನ್ನೋ ಕನಸಿತ್ತು? ನಿಮಗೆ ನಿಜವಾಗ್ಲೂ ಶಿಕ್ಷಕರಾಗಬೇಕು ಅಂತ ಅಂದ್ಕೊಂಡಿದ್ರಾ, ಅಥವಾ ಬೇರೆ ಏನಾದರೂ ಕ್ಷೇತ್ರದಲ್ಲಿ ಕನಸಿತ್ತಾ? ಶಿಕ್ಷಕನಾಗಬೇಕು ಎನ್ನುವ ಒಂದು ಕನಸು ಅಂತ ಇರಲಿಲ್ಲ. ಒಂದು ಕವಲು ದಾರಿ, ಬದುಕಿನ ಕವಲು ದಾರಿಗಳೆಲ್ಲ ಕೊಂಡೋಗ್ತವೆ. ಬಾಲ್ಯದ ದಿನಗಳಲ್ಲೆಲ್ಲ ನಮಗೆ ಕಲಿಯುವುದರ ಬಗ್ಗೆ ಆಸಕ್ತಿ ಹೆಚ್ಚು ಇತ್ತು. ಮತ್ತು ವಾಸ್ತವದಲ್ಲಿ ನನ್ನ ಅಪ್ಪ ಅರ್ಚಕರು, ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದವರು. ಅದರಿಂದ ಬಹುಶಃ ನಾನು ಅದನ್ನು ಕಲಿತೆ. ಆ ದಿನಗಳಲ್ಲಿ ನಾನು ಪೂಜೆ ಮಾಡೋದು ಇತ್ಯಾದಿಗಳನ್ನೆಲ್ಲ ಕಲಿತೆ, ಮಂತ್ರಗಳನ್ನೆಲ್ಲ ಕಲಿತೆ. ಆದರೆ ನನಗೆ ಅದು ತುಂಬ ಆಸಕ್ತಿ ಹುಟ್ಟಿಸಿದ ಸಂಗತಿ ಅಲ್ಲ. ಬಳಿಕ ಅದರ ನಂತರ ನಾನು ಹೈಸ್ಕೂಲ್ನಲ್ಲಿ ಓದ್ತಾ ಇರಬೇಕಿದ್ರೆ ನನ್ನ ಕೆಲವರು ಅಧ್ಯಾಪಕರಿದ್ದರು, ಭಾಳ ಒಳ್ಳೆ ಅಧ್ಯಾಪಕರು. ಪುಂಡಲಿಕ ಮಾಸ್ಟ್ರು ಅಂತ ಒಬ್ಬರು ಮಾಸ್ಟ್ರು ಇದ್ದರು. ಹಿಂದಿ ನನಗೆ ಸುಟ್ಟು ತಿನ್ನಲಿಕ್ಕೆ ಬರ್ತಿರ್ಲಿಲ್ಲ. ಅಂದರೆ ಹೈಸ್ಕೂಲಿಗೆ ಬಂದು 9ನೇ ಕ್ಲಾಸಿಗೆ ಬರುವಾಗಲೂ ಕೂಡ ನನಗೆ ಹಿಂದಿಯಲ್ಲಿ ಯಾವತ್ತೂ ನೋಡಿದರೂ ನಾನು ಹಿಂದೆ ಫೇಲೇ. SSLC ಆಗುವಾಗ ಈ ಪುಂಡಲಿಕ ಮಾಸ್ಟ್ರು ಎಷ್ಟು ಪ್ರೀತಿ ಅಂದರೆ ಆ ಮನುಷ್ಯನಿಗೆ, ಅವರು ಶಾಲೆ ಎಲ್ಲ ಮುಗ್ದ ಮೇಲೆ ಅವರು ನನ್ನನ್ನು ಕೂತ್ಕೊಳಿಸಿ, ಅವರ ಸ್ಟಾಫ್ ರೂಮಿಗೆ ಕರೆದು ನನ್ನ ಎದುರು ಕೂತ್ಕೊಳಿಸಿ, ಅವರು ಎಲ್ಲ ಆಯಿಯಿಂದ ಆರಂಭಿಸಿ, SSLCಯಲ್ಲಿ ಆಯಿಯಿಂದ ಆರಂಭಿಸಿ ಪ್ರತಿಯೊಂದನ್ನು ಕೂಡ ಹೇಳಿಕೊಟ್ಟು ಅವರು ನನ್ನ ಹಿಂದಿಯಲ್ಲಿ ನನಗೆ ಒಳ್ಳೆ ಅಂಕ ಬರುವ ಹಾಗೆ ಮಾಡಿದರು. SSLC ನಾನು ಪಾಸ್ ಆಗಲಿಕ್ಕೆ ಕಾರಣ ಆಯಿತು. ಅದೊಂದು ಸಾಧ್ಯ ಆಗದೇ ಇರ್ತಿದ್ರೆ ನನಗೆ ಬಹುಶಃ ನಾನು ಅದರ ನಂತರ ಎಜುಕೇಷನ್ನೇ ಕಂಟಿನ್ಯೂ ಮಾಡ್ತಾ ಇರಲಿಲ್ಲ. ಇದು ಗುರುಗಳು ನೋಡಿ, ಅವ್ರಿಗೆ ಅಗತ್ಯ ಇರಲಿಲ್ಲ, ಪಾಠ ಮಾಡಿ ಹೋಗ್ಬೋದಾಗಿತ್ತು. ಆದರೆ ನಾನು ಎಲ್ಲ ಬೇರೆ ಚಟುವಟಿಕೆಗಳಲ್ಲಿ ಚೆನ್ನಾಗಿದ್ದೆ, ನನಗೆ ಬಾಕಿ ವಿಷಯಗಳಲ್ಲಿ ನನಗೆ ಒಳ್ಳೆ ಅಂಕ ಬರ್ತಿತ್ತು. ಹಿಂದೆ ಬಿದ್ದಿದ್ದಾನೆ ಅಂತ ಅವರಿಗೆ ನೋಡಿ. ಈ ವಾತ್ಸಲ್ಯ ಉಂಟಲ್ಲ, ಅಂದರೆ ಗುರುವಿಗೆ ಇರಬೇಕಾದಂಥ ಬಹಳ ದೊಡ್ಡ ಗುಣ ಅಂತ ನಾನು ಅದನ್ನು ಭಾವಿಸ್ತೇನೆ. ಅಂದರೆ ಒಬ್ಬ ಗುರು, ಅವನ ಒಳಗಡೆ ಒಬ್ಬ ತಾಯಿ ಇರಲೇಬೇಕು.
ಒಬ್ಬ ತಾಯಿ ಆ ಒಂದು ಹೆಂಗರಳು, ಆ ತಾಯಿ ಗುಣ ಉಂಟು, ಆ ವಾತ್ಸಲ್ಯದ ಭಾವ ಇದ್ದರೆ ಆಗ ಎಂಥ ಮಕ್ಕಳನ್ನು ಕೂಡ ಅವರು ಮೇಲಕ್ಕೆತ್ತಬಲ್ಲರು. ತಾಯಿ ಪ್ರೀತಿ ಉಂಟಲ್ಲ, ಅದನ್ನು ಪುಂಡಲೀಕ ಮಾಸ್ಟರ್ ನಂಗೆ ಕೊಟ್ಟರು. ಖಂಡಿತ ಅದು ನಂಗೆ ಬಹಳ, ಅದರಿಂದಾಗಿ ನನಗೆ ಈ ಓದಿನ ಬಗೆಗಿನ ಆಸಕ್ತಿ ಮತ್ತು ಹೆಚ್ಚುತ್ತಾನೆ ಬಂತು. ಆದರೆ ಇವರಾಗ ಮೇಷ್ಟ್ರು ಆಗಬೇಕು ಅನ್ನುವ ಒಂದು ಫೀಲಿಂಗ್ ಬಹುಶಃ ಆವತ್ತಿನಿಂದ ನನಗೆ ಬೆಳೆದು ಬಂದಿರೋ. ಆ ದಿನಗಳಲ್ಲಿ ನನಗೆ ಬೇರೆ ಗುರುಗಳು ಇದ್ದರು ಅಲ್ಲಿ. ಈಗ ಶರ್ಮಾ ಅಂತ ಒಬ್ಬರು ಮಾಸ್ಟ್ರು ಇದ್ದರು, ಕನ್ನಡದ ಮಾಸ್ಟ್ರು. ಅವ್ರು ಏನು ಮಾಡಿದ್ರು, ಅವರು ಈ ವಾಲ್ ಮ್ಯಾಗಝಿನ್ ಎಲ್ಲ ನೋಡ್ಕೊಳ್ತಾ ಇದ್ರು. ವಾಲ್ ಮ್ಯಾಗಝಿನ್ ನೋಡ್ಕೊಳ್ಳೋರು ನಮ್ಮಲ್ಲೆಲ್ಲ ಬರೆಸ್ಬಿಟ್ಟಿದ್ರು, ಪುಸ್ತಕ ಕೊಡೋದ್ರು ಅವರು. ಪ್ರತಿ ಅಲ್ಲಿ ಶಾಲೆಯಲ್ಲೊಂದು ಪುಸ್ತಕದ ಪುಟ್ಟ ಗ್ರಂಥಾಲಯ ಇತ್ತು. ಅಲ್ಲಿಂದ ಸಣ್ಣ ಸಣ್ಣ ಒಂದಾಣೆ ಮಾಲೆಗಳು ಅಂತ ಬರ್ತಿತ್ತು ಮೊದಲೆಲ್ಲ. ಒಂದಾಣೆ ಮಾಲೆ ಅಂತಂದರೆ ಈಗ ಒಬ್ಬೊಬ್ಬರು ಈ ರಾಷ್ಟ್ರೀಯ ನಾಯಕರು ಯಾರಿದ್ದಾರೆ, ಶಿವಾಜಿ ಇರ್ಬೋದು, ವಿವೇಕಾನಂದ ಇರ್ಬೋದು, ಗಾಂಧೀಜಿ ಇರ್ಬೋದು, ನೆಹರು ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಇಂಥವರ ಕುರಿತು ಸಣ್ಣ ಸಣ್ಣ ಪುಸ್ತಕಗಳು, ಒಂದಾಣೆ ಮಾಲೆ, ಒಂದು 20 ಪುಟದ ಪುಸ್ತಕಗಳು. ಅದರಲ್ಲಿ ಇಡೀ ಅವರ ಜೀವನ ಚರಿತ್ರೆ ಇರ್ತದೆ. ಅವುಗಳನ್ನು ನಮ್ಗೆ ಕೊಡೋರು ಕೊಟ್ಟು ಅದನ್ನು ನಾವು ಓದಬೇಕು, ಓದಿ ಅದರ ಬಗ್ಗೆ ಒಂದು ಪುಟ ಬರಿಬೇಕು. ಹೀಗೆ ಮಾಡಿದ್ರಿಂದ ನಾವು ಬರವಣಿಗೆ ಆಸಕ್ತಿ ಬೆಳೆಯಿತು. ಬರೆದೆ ನಾನು. ಮತ್ತು ಅವರು ವಿವೇಕಾನಂದರ ಒಂದು ಪುಸ್ತಕ, ವಿವೇಕಾನಂದರ ಕುರಿತು ಒಂದು ಕಥೆ ಹೇಳಿದರು. ಬಾಬು ಮಾಸ್ತರ್ ಅಂತ ಒಬ್ಬರು ಮೇಷ್ಟ್ರು ಒಂದು ಕಾರ್ಯಕ್ರಮದಲ್ಲಿ, ಇಂಗ್ಲೀಷ್ ಮಾಸ್ಟರ್ ಅವರು ಏನು ಮಾಡಿದರು, ವಿವೇಕಾನಂದರ ಕುರಿತು ಒಂದು ಕಥೆ ಹೇಳಿದರು. ರಾಷ್ಟ್ರೀಯತೆಯ ಪ್ರಜ್ಞೆಯ ಕುರಿತು ಹೇಗೆ ನಾವು ಯೋಚನೆ ಮಾಡಬೇಕು ಅಂತ ಹೇಳೋದಕ್ಕೆ ಒಂದು ಭೂಪಟವನ್ನು ಹರಿದು ಹಾಕಿದರು. ಅದನ್ನು ಮರಳಿ ಜೋಡಿಸಬೇಕು ಅಂತ ಎಲ್ಲ, ಅದನ್ನು ಹಾಗೆ ಭೂಪಟವನ್ನು, ಇಂಡಿಯಾದ ಭೂಪಟವನ್ನು ಹಾಗೆ ಜೋಡಿಸಿಕೊಡ್ಬೇಕು ಅಂತ. ನಾವೆಲ್ಲ ಹೇಗೆ ಮಾಡೋದು ಮತ್ತು ಅದರ ಹಿಂದುಗಡೆ ಒಬ್ಬ ಮನುಷ್ಯನ ಚಿತ್ರ ಆಯಿತು. ಆ ಮನುಷ್ಯನ ಚಿತ್ರವನ್ನು ನಾವು ಸುಲಭದಲ್ಲಿ ಜೋಡಿಸಿದ್ದೆವು, ಕಣ್ಣಲ್ಲಿ ಬಾಯಲ್ಲೆಲ್ಲ ಜೋಡಿಸಿ ಎಲ್ಲ ಅದನ್ನು ಅಂಟಿಸಿದ ತಕ್ಷಣ ಈಚೆ ನೋಡುವಾಗ ಭೂಪಟ. ಇದನ್ನು ನೋಡಿದ ಮೇಲೆ ಅವರು ಭಾಳ ಚೆಂದ ಕೇಳಿದರು, ನೋಡಿ ಒಬ್ಬ ವ್ಯಕ್ತಿಯಿಂದ ಒಂದು ದೇಶವನ್ನು ನಿರ್ಮಾಣ ಮಾಡ್ಬೋದು ಅಂತ ಒಂದು ಸಂದೇಶ ಕೊಟ್ಟರು. ಕ್ಲಾಸ್ನಲ್ಲಿ ಒಂದು ಪ್ರಾಕ್ಟಿಕಲ್ ಕ್ಲಾಸ್ ನೋಡಿ, ಎಷ್ಟು ದೊಡ್ಡ ಸಂದೇಶ ಅಂದರೆ, ಹಿಂದೆ ಒಬ್ಬ ವ್ಯಕ್ತಿ, ಎದುರು ಒಂದು ಭೂಪಟ. ವ್ಯಕ್ತಿಯನ್ನು ನಾವು ಸರಿ ಜೋಡಿಸಿದರೆ ದೇಶದ ಭೂಪಟ ಸಿಗ್ತದೆ. ಹಾಗೇನೆ ಒಬ್ಬ ಮನುಷ್ಯ ಸರಿಯಾದರೆ ಒಂದು ದೇಶ ಕಟ್ಟಲಿಕ್ಕಾಗತ್ತೆ ಅನ್ನುವುದು ಅವರ. ಇದನ್ನು ಏನು ಕಾರ್ಯಕ್ರಮ ಮುಗಿದ ಬಳಿಕ ಕನ್ನಡದ ಮೇಷ್ಟ್ರು ಹೇಳಿದರು, ನೀವು ವಿವೇಕಾನಂದರ ಬಗ್ಗೆ ಒಂದು ಪದ್ಯ ಬರೀರಿ. ನಾವೆಲ್ಲ ಪದ್ಯ ಬರೆದು, ನನ್ನ ಪದ್ಯ ಆಯ್ಕೆಯಾಗಿ ಮೊದಲ ಬಾರಿಗೆ ವ್ಯಕ್ತಿ ಶಕ್ತಿ ಅನ್ನೋ ಒಂದು ಕವಿತೆ ವಾಲ್ ಮ್ಯಾಗಝಿನ್. ಇದು ಸುಮಾರು 1986-87 ಯಾವ ತರಗತಿಯಲ್ಲಿ? ನಾನು 8-9ನೇ ಕ್ಲಾಸ್ನಲ್ಲಿರುವಾಗ. ಒಂದು 9ನೇ ಕ್ಲಾಸ್ ಬಹುಶಃ ಅದು, ಅಂದರೆ 1988 ಕಾಲ. ಆ ಕಾಲದಲ್ಲಿ ನನ್ನ ಮೊದಲ ಬರವಣಿಗೆ ಬಂತು ವಾಲ್ ಮ್ಯಾಗಝಿನ್. ಅಂದರೆ ನೋಡಿ, ಇವರಿಗೆಲ್ಲ ಅವರು ಇದೆಲ್ಲ ಒಬ್ಬ ಶಿಕ್ಷಕನಾದವ ಮಾಡಬೇಕಾದ ಕೆಲಸ. ಖಾಲಿ ಪಾಠ ಮಾಡೋದು. ನನಗೊಂದು ಸಿಲೆಬಸ್ ಇದೆ, ಒಂದು ಟೆಕ್ಸ್ಟ್ ಬುಕ್ ಇದೆ, ಅದನ್ನು ನಾನು ಪಾಠ ಮಾಡಿ ಹೋಗ್ತೇನೆ ಅಂತಂದರೆ ಯಾವ ವಿದ್ಯಾರ್ಥಿ ಇವತ್ತಿಷ್ಟು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ನಾವೆಲ್ಲ, ಅದು ನೀವಿರ್ಬೋದು, ನಾನಿರ್ಬೋದು, ಈ ಜಗತ್ತಿನ ಯಾವ ಮನುಷ್ಯನು ಗುರುವಿಲ್ಲದೆ ರೂಪುಗೊಂಡಿಲ್ಲ. ಆ ಗುರುವಿಗೆ ಈ ತರಹದ ಆಸಕ್ತಿಗಳಿದ್ರೆ ಖಾಲಿ ಪಾಠ ಮಾಡಿ ಹೋಗುವುದಲ್ಲ, ಅಂಕಗಳನ್ನು ಕೊಡಿಸೋದಲ್ಲ, ಅವರ ಸರ್ವಾಂಗೀಣವಾದ ಒಂದು ರೂಪುಗೊಳ್ಳುವಿಕೆಗೆ ನಾವು ಶಕ್ತಿ ಆಗಬೇಕು ಎನ್ನುವ ಒಂದು ಭಾವನೆ ಬಂದಾಗ ಅದವರ ಹೆಚ್ಚುವರಿಯಾದ ಮನಸ್ಸು, ಅದವರ ವಿಶಾಲವಾದ ಒಂದು ಪ್ರೀತಿ, ಅದನ್ನು ಅವರು ಕೊಟ್ಟಿದ್ದಾರೆ. ಅದರಿಂದ ಈ ನಾಡಿನ ಎಲ್ಲ ಗುರುಗಳು ಕೂಡ ಹಾಗೆ ಯೋಚನೆ ಮಾಡಿದ್ದಾರೆ. ಅದರಿಂದ ಈ ರಾಷ್ಟ್ರ ಹೀಗಿದೆ ಅಂತ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗೆ ನನಗೆ ಒಂದು ನನ್ನ ಹೈಸ್ಕೂಲ್ನ ಜೀವನಗಳೆಲ್ಲ ಮುಗಿದವು. ಕಾಲೇಜಿಗೆ ಹೋದೆ ನಾನು. ಸರ್ಕಾರಿ ಕಾಲೇಜು, ಗೌರ್ಮೆಂಟ್ ಕಾಲೇಜು, ಸರ್ಕಾರಿ ಕಾಸರಗೋಡಿನದ್ದು. ಅಲ್ಲಿ ನನ್ನ ಎಲ್ಲ PUC ಇಂದ ತೊಡಗಿ ನನ್ನ PhD ವರೆಗಿನ ಎಲ್ಲವನ್ನು ನಾನು ಕಲ್ತದ್ದಲ್ಲಿ. ಅಲ್ಲಿನ ಗುರುಗಳು ಅಂದರೆ ನನಗೆ ಮನೆಯವರ ಹಾಗೆ, ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಅಲ್ಲಿ ನನ್ನ ಸಂಘಟನೆಯ ಶಕ್ತಿ ಬೆಳೆಯಿತು. ನೋಡಿ, ಅಲ್ಲಿಗೆ ಹೋದ ಮೇಲೆ ಕಾಸರಗೋಡು ಸರ್ಕಾರಿ ಕಾಲೇಜು ಅಂದರೆ ಅದೊಂದು ಕನ್ನಡ ಹೋರಾಟದ ಒಂದು ಕೇಂದ್ರ ಸ್ಥಾನ. ಅದು ಅಲ್ಲಿಗೆ ಅದೇ. ಆದ್ದರಿಂದಾಗಿ ಅಲ್ಲಿ ವಿದ್ಯಾರ್ಥಿಗಳೆಲ್ಲ ಕನ್ನಡ ಹೋರಾಟ ಇತ್ಯಾದಿಗಳೆಲ್ಲ ನಾವು ಜಾಸ್ತಿ ನಮ್ಮನ್ನು ನಾವು ತೊಡಗಿಸಿಕೊಂಡೆವು. ಅದಕ್ಕೆ ಅವಕಾಶಗಳನ್ನು ನಮ್ಮ ಗುರುಗಳು ಕೊಟ್ಟರು. ನೀವು ಕನ್ನಡವನ್ನು ಉಳಿಸಬೇಕು, ಕನ್ನಡ ಮೇಲೆ ನಿಮ್ಮ ಪ್ರೀತಿ ಇರಬೇಕು, ನಾವು ಕನ್ನಡಿಗರು. ಯಾಕಂದರೆ ಅಲ್ಲಿ ಸ್ವಲ್ಪ ಜಾಸ್ತಿ ನೋಡಿ, ನೀವು ಕೇರಳ ಅಲ್ವಾ, ಕೇರಳ ಮಲಯಾಳಂನ ಪ್ರಭಾವ ಜಾಸ್ತಿ. ನಾವು ಗಡಿನಾಡಿನಲ್ಲಿದ್ದವರು, ಅದು ಸಹಜವಾಗಿ ಕನ್ನಡಕ್ಕೆ ದೊಡ್ಡ ಆಘಾತ ಆಯಿತು. ಆ ಸವಾಲನ್ನು ನಾವು ಎದುರಿಸಬೇಕು ಎನ್ನುವುದನ್ನು ನಮ್ಮ ಗುರುಗಳು ನಮ್ಗೆ ಹೇಳಿಕೊಟ್ರು. ನನ್ನ ಕನ್ನಡದ ಮೇಲಿನ ವಿಶೇಷ ಪ್ರೀತಿಗೆ ಬಹುಶಃ ನನ್ನ ಸರ್ಕಾರಿ ಕಾಲೇಜಿನ ನನ್ನ ಅಧ್ಯಾಪಕರುಗಳು ಕಾರಣ. ಅಲ್ಲಿ ಮಹೇಶ್ವರಿ ಅವರು ಇದ್ದರು, ಅಲ್ಲಿ ನನ್ನ PhD ಗುರುಗಳಾದ ಶ್ರೀಕೃಷ್ಣ ಭಟ್ರು ಇದ್ದರು, ಮತ್ತು ವೇಣುಗೋಪಾಲ್ ಕಾಸರಗೋಡು, ತುಂಬ ಜನ ಅಲ್ಲಿ ಅಧ್ಯಾಪಕರು, ತುಂಬ ಜನ ಗುರುಗಳು, ಅವರೆಲ್ಲ ನಮ್ಮನ್ನು ರೂಪಿಸಿದ ಶಕ್ತಿಗಳು.
ವಿದ್ಯಾರ್ಥಿಗಳು ಆ ಸಂಘಟನೆ ನೋಡಿ. ನಾನು ಇವತ್ತು ವಾಸ್ತವದಲ್ಲಿ ಒಂದು ಕಡೆಯಲ್ಲಿ ಶಿಕ್ಷಕನಾಗಿ ಇನ್ನೊಂದು ಕಡೆಯಲ್ಲಿ ಸಂಘಟಕನಾಗಿ ನನ್ನನ್ನು ನಾನು ರೂಪಿಸಿಕೊಳ್ತಾ ಇದ್ದೇನೆ. ಈ ಸಂಘಟನೆಯ ಬಗೆಗಿನ ನನ್ನ ಆಸಕ್ತಿ ಅದು ರೂಪುಗೊಳ್ಳುವುದಕ್ಕೆ ಕಾರಣ ಆದದ್ದು ಕಾಸರಗೋಡು ಸರ್ಕಾರ. ಅದಕ್ಕೂ ಕೂಡ ಗುರುಗಳೇ ಪ್ರೇರಣೆ. ಅವರು ದಾರಿ ಮಾಡಿಕೊಟ್ಟದ್ರಿಂದ, ಅವರು ಹೇಳಿಕೊಟ್ಟ ಮಾದರಿಗಳಲ್ಲಿ ಕಾರ್ಯಕ್ರಮಗಳನ್ನು ಸಂಘಟಿಸ್ತಾ ನಾನು ಬೆಳೀಲಿಕ್ಕೆ ಸಾಧ್ಯ ಆಯಿತು. ಇಷ್ಟು ಎಲ್ಲ ಆದ ಬಳಿಕ ಗುರುಗಳು ನಮ್ಮನ್ನು ರೂಪಿಸ್ತಾರೆ ಅಂತ ಆದಾಗ ನಾವು ಗುರುವಾದರೆ, ನಾವು ಆ ಕ್ಷೇತ್ರದಲ್ಲಿ ದುಡಿದ್ರೆ ಅದಕ್ಕೊಂದು ನೆಮ್ಮದಿ ಉಂಟು ಅಂತ ಅನಿಸ್ಲಿಕ್ಕೆ ತೊಡಗಿತ್ತು. ಅದರ ಪರಿಣಾಮವಾಗಿ ನಾನು ಒಂದು ಎಲ್ಲಿಯಾದರೂ ಟೀಚರ್ ಆಗಿ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ, ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದೆ. ಸೊ ಆ ಮನಸ್ಸಿನಲ್ಲಿ ಮೂಡಿದಂತಹ ಯೋಚನೆಯನ್ನು ಅಂದರೆ ಕನಸನ್ನು ನನಸು ಮಾಡಿದಂತಹ ಟೈಮ್ ಯಾವುದು ಸರ್? ಆ ಹೊತ್ತು ಯಾವುದು ಅಂತ ಹೇಳ್ಬೋದು? ಅದೊಂದು ಭಾಳ ಟರ್ನಿಂಗ್ ಪಾಯಿಂಟ್ ಆ್ಯಕ್ಚುಲ್ ನನ್ನ ಬದುಕಿನ. ನಂದು 1999ರಲ್ಲಿ ನಂದು PG ಮುಗಿದದ್ದು, MA ಕನ್ನಡದಲ್ಲಿ ನಾನು MA ಮುಗಿಸಿದೆ. ಅದೃಷ್ಟ ಏನಾಯ್ತಂದರೆ ಆಗ ಈ UGC ನೆಟ್ ಎಕ್ಸಾಮ್ಸ್ ಎಲ್ಲ ಯಾರು ಪಾಸಾಗ್ತದೆ, ನನಗೇನೋ ನನ್ನ ಅದೃಷ್ಟ, ನಾನು ಓದ್ತಾ ಇರುವಾಗಲೇ ಅದು ಕೂಡ ಪಾಸಾದೆ. ಅದರ ಪರಿಣಾಮ ಏನಾಯ್ತಂದರೆ ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ 3 ತಿಂಗಳಿಗೆ ಒಬ್ಬರು ನಮ್ಮಲ್ಲಿ ಮೇಡಮ್ ಒಬ್ಬರು ಅವರೇನು ಇದು ಹೆರಿಗೆಯ ರಜೆಯಲ್ಲಿ ಹೋಗಿದ್ರು. ಅದು 3 ತಿಂಗಳಿಗೆ ಒಬ್ಬರು ಮಾಸ್ಟ್ರು ಬೇಕು ಅಂತ ಕಾಲ್ಫರ್ ಮಾಡಿದ್ರು, ನಾನು ಹೋದೆ. ಸೊ ನಿಮಗೆ ಕಾಲ್ ಬಂತು? ಅಲ್ಲ, ಅಲ್ಲಿ ಕಾಲ್ಫರ್ ಆಗಿತ್ತು, ನಾನು ಅಪ್ಲೈ ಮಾಡಿದ್ದೆ, ಹೋದಾಗ ಉರಿಮಂಜಲ್ ರಾಮ್ಭಟ್ ಅಂತ ನೀವು ಕೇಳಿರ್ತೀರಿ, ಪುತ್ತೂರಿನಲ್ಲಿ ಭಾಳ ದೊಡ್ಡ, ಆ ಕಾಲದ ಭಾಳ ದೊಡ್ಡ ವ್ಯಕ್ತಿತ್ವ ಅವರು ವಿವೇಕಾನಂದ ಕಾಲೇಜಿನ ಕರೆಸ್ಪಾಂಡೆಂಟ್ ಆಗಿದ್ರು. ಅವರು ತುಂಬ ಒಂದು ಅರ್ಧ ಗಂಟೆ ನಮ್ಮ ಜೊತೆಗೆ ಮಾತಾಡಿದ್ದಾರೆ ಅವರು ಇಂಟರ್ವ್ಯೂನಲ್ಲಿ. HG ಶ್ರೀಧರ್ ಮತ್ತು ಆಚೆಗೆ ಉರಿಮಂಜಲ್ ರಾಮ್ಭಟ್ ತುಂಬ ಪ್ರಶ್ನೆಗಳನ್ನು ಶಿವರಾಮ ಕಾರಂತರ ಬಗ್ಗೆ, ಬೇಂದ್ರೆ ಬಗ್ಗೆ, ಕುವೆಂಪು ಬಗ್ಗೆ ಕೇಳಿ ತುಂಬ ಮಾತಾಡಿದ ಮೇಲೆ ಕೊನೆಗೆ ಹೇಳಿದರು, ನೀನು ಇದನ್ನು ಕರೆಕ್ಟಾಗಿ ರೂಪಿಸಿಕೊಂಡ್ರೆ ನಿನಗೊಂದು ಒಳ್ಳೆ ಅಧ್ಯಾಪಕನಾಗುವ ಗುಣ ಇದೆ, ಬಾ 3 ತಿಂಗಳು ಇಲ್ಲಿ ಕೆಲಸ ಮಾಡು ಮತ್ತು ನೋಡೋಣ ಅಂತಂದರು. ಅನಂತರ ನನ್ನ ಅದೃಷ್ಟ ಚೆನ್ನಾಗಿತ್ತು. ಆ ಬಳಿಕ ಅಲ್ಲಿಯೇ ನಾನು 5 ವರ್ಷಗಳ ಕಾಲ ಅಧ್ಯಾಪಕನಾಗಿ ಮುಂದುವರಿಲಿಕ್ಕೆ ಸಾಧ್ಯ ಆಯಿತು. ಪುತ್ತೂರು ವಿವೇಕಾನಂದ ಕಾಲೇಜಿನ ಒಂದು ಅಧ್ಯಾಪನದ ದಿನಗಳು, ಆರಂಭದ ದಿನಗಳು ಭಾಳ ಗಮ್ಮತ್ತಿದೆ, ಭಾಳ ರೋಚಕ ಇದೆ. ಅದು ಮೊದಲ ದಿನವೇ ಭಾಳ ಒಂದು ವಿಶಿಷ್ಟ ಅನುಭವ ನಂದು. ನಾನು ಎಲ್ಲ ಹೊರಟು ಎಲ್ಲ ರೆಡಿ ಮಾಡಿ ಹೀಗೆ ವೈಟ್ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೆ. ವಿಟ್ಲದಲ್ಲಿ ನಿಂತಿದ್ದೇನೆ ಬಸ್ಸಿಗೆ. ಮೊದಲ ದಿನ ಕ್ಲಾಸ್ ತಗೊಳ್ಳಿಕ್ಕೆ ಹೋಗ್ತಾ ಇರೋದು. ವಿಟ್ಲಲ್ಲಿ ನಿಂತಾಗ ಹೀಗೆ ಮಳೆಗಾಲ, ಅದು ಜೂನ್. ನಾನು ರೋಡ್ ಯಾರೋ ಕಾರ್ನಲ್ಲಿ ಬಂದವ ಭಾಳ ಫಾಸ್ಟ್ ಹೋಗ್ತಾ ಇದ್ದ. ಅಲ್ಲಿದ್ದ ಕೆಸರು ನೀರೆಲ್ಲ ನನ್ನ ಮೇಲೆ ಎರಚಿಬಿಟ್ಟು ಇಡೀ ಅಂಗಿ ಎಲ್ಲ ಕೆಸರುಮಯ ಆಗಿದೆ. ನಾನು ಇದನ್ನು ಇಟ್ಕೊಂಡು ಹೋಗೋದು ಹೇಗೆ ಹಾಗೆ ಅಂತೇಳಿ ಮೊದಲ ದಿನ ಹೋಗಬೇಕಲ್ಲ, ಅದನ್ನೇ ಏನು ಎಲ್ಲ ಅಲ್ಲಿಂದ ಅಲ್ಲಿಗೆ ನೀರಲ್ಲಿ ಒರೆಸ್ಕೊಂಡು ನಾನು ಹೋದೆ. ಮತ್ತು ಪಾಠ ಇವರೆಲ್ಲ, ನಾನಿನ್ನೂ ಸಣ್ಣ, ಈಗಲೇ ನನ್ನ ಹೈಟ್ ಇನ್ನೂ ಗೊತ್ತಲ್ಲ, ಅದರಿಂದ ಈ ಅಧ್ಯಾಪಕನಾಗು ಈ ಮಕ್ಕಳಿಗೆಲ್ಲ, ಅದು ಸೆಕೆಂಡ್ ಇಯರ್ BCom ಮಕ್ಕಳು, BCom BBM ಮಕ್ಕಳೆಲ್ಲ ಅಂದರೆ ಸ್ವಲ್ಪ ಜೋರಿನ ಮಕ್ಕಳು ಅಂತ ಲೆಕ್ಕ ಎಲ್ಲ ಸಂಸ್ಥೆಗಳು. ಅದೇ ನನಗೆ ಸಿಕ್ಬಿಟ್ಟಿದೆ. ಅಲ್ಲಿ ಹೋಗಿ ಏನೋ ಕ್ಲಾಸು ಆರಂಭದ ದಿನಗಳಲ್ಲಿ ಇವರು ನನ್ನನ್ನು ನೋಡಿ ಎಲ್ಲ ಮಕ್ಕಳೆಲ್ಲ ಕೀಟ್ಲೆ ಮಾಡಲಿಕ್ಕೆ ಶುರು ಮಾಡಿದರು. ಆದರೆ ಏನಾಯಿತು ಅಂದರೆ ನನಗೆ ಒಂದು ಮಾತಾಡುವ ಶೈಲಿ ನನಗೆ ಗೊತ್ತಿತ್ತು. ನಾನು ಅದನ್ನು ಕರಗತ ಮಾಡಿಕೊಂಡಿದ್ದೆ. ನನ್ನ ಕಾಲೇಜ್ ದಿನಗಳಲ್ಲೆಲ್ಲ ನಾನು ಭಾಷಣ ಮಾಡ್ತಿದ್ದೆ, ನಾನು ಡಿಬೇಟ್ಗಳಲ್ಲಿ ಭಾಗವಹಿಸ್ತಾ ಇದ್ದೆ, ಮತ್ತು ಬೇರೆ ಕಡೆಗಳಲ್ಲೆಲ್ಲ ಭಾಷಣ ಮಾಡಲಿಕ್ಕೆಲ್ಲ ಹೋಗ್ತಿದ್ದೆ. ಅದರಿಂದಾಗಿ ಏನಾಯ್ತು ಅಂದರೆ ನನಗೊಂದು ಕಾನ್ಫಿಡೆನ್ಸ್ ಇತ್ತು, ನಾನು ಮ್ಯಾನೇಜ್ ಮಾಡ್ತೇನೆ ಅಂತ. ಅದು ನನಗೆ ಪ್ಲಸ್ಸೇ ಆಯಿತು. ಅಂದರೆ ಒಬ್ಬ ಅಧ್ಯಾಪಕನಾದವನಿಗೆ ಮೊದಲು ಇರಬೇಕಾದ್ದೇನೆಂದರೆ ಒಂದು ಸ್ವರಭಾರ, ಏರಿಳಿತ. ನಿಮಗೆ ಈಗ ಆ್ಯಂಕರ್ಗಳಿಗೆಲ್ಲ ಉಂಟು ನೋಡಿ, ಚೆನ್ನಾಗಿ ಮಾತಾಡ್ತೀರಿ ನೀವು. ಆ ಆ್ಯಂಕರ್ಗಳಿವೆ ಅಲ್ಲ, ಅಂದರೆ ಆ ಸ್ವರಭಾರ ಅದು ಒಬ್ಬ ಕೇಳುಗನನ್ನು ಕೇಳಬೇಕು ಅಂತ ಅನ್ನಿಸುವಾಗ ಮಾಡುತ್ತೆ. ಒಂದು ಸ್ಪಷ್ಟ ಉಚ್ಚಾರ ಅದು ಕೂಡ ಬೇಕು. ಒಬ್ಬ ಅಧ್ಯಾಪಕನಾದವನಿಗೆ ಈ ಸ್ಪಷ್ಟ ಉಚ್ಚಾರ, ಈ ಸ್ವರಭಾರ, ಮಕ್ಕಳನ್ನು ಕಣ್ಣಾಕಣ್ಣಿಯಾಗಿ ನೋಡುವ ಒಂದು ಗುಣ, ಎಲ್ಲರನ್ನು ನೋಡಬೇಕವ. ಒಬ್ಬರನ್ನು ಮಾತ್ರ ನೋಡ್ತಾ ಕೂತರೆ ಒಬ್ಬ ಯಶಸ್ವಿ ಅಧ್ಯಾಪಕನಾಗಲ್ಲ. ಅವೆಲ್ಲರನ್ನು ಸಮಾನವಾಗಿ ನೋಡಬೇಕು, ಎಲ್ಲರ ಗಮನ ನನ್ನ ಕಡೆ ಉಂಟಾ ಇಲ್ವಾ ಅಂತ ಗಮನಿಸ್ಕೊಳ್ಬೇಕು. ಇವೆಲ್ಲ ನನಗೆ ಭಾಷಣದಿಂದ ನನಗೆ ಸಿಕ್ಕಿತ್ತು. ಅಂದರೆ ಈ ಈ ಅಂಶಗಳು, ಅಂದರೆ ಒಂದು ಕಡೆ ಈ ದೇಹ ಭಾಷೆಯನ್ನು ಬಳಸ್ಕೊಳ್ಳೋದು ಹೇಗೆ. ಈಗ ಮಾತಾಡುವಾಗ ನಾವು ಖಾಲಿ ನಿಂತು ಎಲ್ಲೋ ಒಂದು ಕಡೆ ನೋಡಿಕೊಂಡು ಭಾಷಣ ಮಾಡಿದರೆ ಅಥವಾ ಮಾತಾಡಿದರೆ ಯಾರಿಗೂ ಬೇಡ.
ಅದು ನಾವು ನಮ್ಮ ದೇಹ ಭಾಷೆಯನ್ನು ಹೇಗೆ ಬಳಕೆ ಮಾಡ್ತೇವೆ, ಒಂದು ನಮ್ಮ ಮಾತನ್ನು ಅರ್ಥ ಮಾಡಿಸುವ ಪ್ರಯತ್ನಕ್ಕೆ ನಾವು ಇವೆಲ್ಲವನ್ನು ನಮ್ಮ ಆಂಗಿಕ ನಮ್ಮ ಕಣ್ಣಿನಿಂದ ತೊಡಗಿ ಪ್ರತಿಯೊಂದನ್ನು ಕೂಡ ನಾವು ಬಳಕೆ ಮಾಡ್ತೇವೆ. ಅಧ್ಯಾಪಕರಾದವರಿಗೆ ಈ ಗುಣ ಬೇಕಾಗುತ್ತೆ. ಅದೊಂದು ನನಗೆ ನನ್ನ ಕಾಲೇಜು ದಿನಗಳಲ್ಲಿ ನನಗೆ ದಕ್ಕಿತ್ತು. ಆದ್ದರಿಂದ ನನಗೆ ಮ್ಯಾನೇಜ್ ಮಾಡೋದು ಭಾಳ ಸುಲಭ ಆಯಿತು. ಆನಂತರದ ವಿವೇಕಾನಂದದ ಕಾಲೇಜಿನ ಅಧ್ಯಾಪಕನಾಗಿ ನನ್ನ ದಿನಗಳು ಭಾಳ ವಿಸ್ಮರಣೀಯ ದಿನಗಳು, ತುಂಬ ತೃಪ್ತಿ ಕೊಟ್ಟ ದಿನಗಳು. ಸಂಜೆ ಹೊತ್ತಿಗೆ ವಾಲ್ ಮ್ಯಾಗಝೀನ್, ಜಾಗೃತಿ, ಒಂದಷ್ಟು ವಿದ್ಯಾರ್ಥಿಗಳ ಜೊತೆಗೆ ಸೇರಿಕೊಂಡು, ಯಾಕಂದರೆ ನಾನು ವಿದ್ಯಾರ್ಥಿಗಳಿಗೆ ಏನಿರ್ತಂದರೆ ಅವರ ಜೊತೆಗೆ ಹೆಚ್ಚು ಹತ್ತಿರದ ನಂಬಿಂಗ್ಲಾಗುವ, ಅವರ ವಯಸ್ಸಿಗೆ ಹತ್ತಿರ ಇರುವ, ತುಂಬ ಪ್ರಾಯ ಆದವರ ಜೊತೆಗೆ ಅವರಿಗೆ ಒಂದು ಜನರೇಷನ್ ಗ್ಯಾಪ್ ಇರುತ್ತೆ. ಇದು ನಾನು ಇನ್ನೂ ಹೋಗುವಾಗ ಕಾಲೇಜ್ ವಿದ್ಯಾರ್ಥಿಯಾಗಿ ಇದ್ದೆ. ಅದರಿಂದ ಅವರಿಗೂ ನಮಗೂ ಒಂದು ವೇವ್ಲೆಂತ್ ಬೇಗ ಸೇರಿಕೊಂಡಿತ್ತು. ತುಂಬ ಚಟುವಟಿಕೆಗಳನ್ನು ಮಾಡಿದೆವು. ಆ ದಿನಗಳಲ್ಲಿ ನಾವು ಪತ್ರಿಕೋದ್ಯಮದ ಶಿಬಿರಗಳನ್ನು ಮಾಡಿದೆವು. ಎಚ್ ಶ್ರೀಧರ್ ಮತ್ತು ವಿ ಬಿ ಅರ್ತಿಕಜಯ್ ಪುತ್ತೂರಿನಲ್ಲಿ ಅವರು ಅದರ ಕಾನ್ಸೆಪ್ಟನ್ನೆಲ್ಲ ಡೆವಲಪ್ ಮಾಡಿದ್ರು. ನಾವೆಲ್ಲ ಅದರ ಜೊತೆಗೆ ದುಡಿದೆವು. ವಾರಾಂತ್ಯ ಬೇರೆ ಬೇರೆ ಶಿಸ್ತಿನ ವಿದ್ಯಾರ್ಥಿಗಳಿಗೆಲ್ಲ ಶನಿವಾರ ವಾರಾಂತ್ಯ ಪತ್ರಿಕೋದ್ಯಮ ಶಿಬಿರ ಅಂತ ಪ್ರತಿ ವರ್ಷ ಪ್ರತಿ ಶನಿವಾರ ಮಧ್ಯಾಹ್ನ ನಂತರ ಯಾರೋ ಒಬ್ಬ ಪತ್ರಕರ್ತ ಬರ್ತಾರೆ, ಅಲ್ಲಿ ಬಂದು ಮಕ್ಕಳ ಜೊತೆ ಮಾತಾಡ್ತಾರೆ, ಅವರಿಗೆ ಕಲಿಸಿಕೊಡ್ತಾರೆ. ಅದರಿಂದ ಇವತ್ತು ನಾವು ಬೇರೆ ಬೇರೆ ಕಡೆ ಪತ್ರಿಕೋದ್ಯಮದಲ್ಲಿ ಮಾಧ್ಯಮಗಳಲ್ಲಿ ದುಡಿತಿರೋ ಅನೇಕರು ನಮಗೆ ಸಂಪರ್ಕ ಇದ್ದಾರೆ. ಯಾಕೆ ಸಂಪರ್ಕ ಇದ್ದಾರೆ ಅಂದರೆ ಅವರೆಲ್ಲ ನಮ್ಮ ಈ ನೆಲೆಯಿಂದ ನಮ್ಮ ಜೊತೆಗೆ ಸಂಪರ್ಕವನ್ನು ಬೆಳೆಸಿಕೊಂಡವರು. ಹೀಗೆ ಅದೊಂದು ಭಾಳ ಅಲ್ಲಿ ಅಂತ ಪುತ್ತೂರಿನಲ್ಲಿ ಸಾಹಿತ್ಯ ಚಟುವಟಿಕೆಗಳು ತುಂಬ ನಡೀತವೆ. ಅಲ್ಲಿ ಕನ್ನಡ ಸಂಘ, ಬಳಂತುಕುಡಿ, ಈಶ್ವರ ಭಟ್, ಪುರಂದರ ಭಟ್, ಅಲ್ಲಿ ಕನ್ನಡ ಸಂಘ ತುಂಬ ಆ್ಯಕ್ಟಿವ್ ಇತ್ತು. ಅದರ ಜೊತೆಗೆ ಅಂದರೆ ಒಂದು ಕಡೆ ಕಾಲೇಜು ಶಿಕ್ಷಣ, ಮತ್ತೊಂದು ಕಡೆಯಲ್ಲಿ ಇಂಥ ಸಂಘ ಸಂಸ್ಥೆಗಳು, ಶಿವರಾಮ ಕಾರಂತ ಪ್ರತಿಷ್ಠಾನ, ಮತ್ತು ಅಲ್ಲಿ ಕನ್ನಡ ಸಂಘ. ಸೊ ಎಲ್ಲ ಆಗ ನನಗೆ ಈ ಲಕ್ಷ್ಮೀಶ್ ತೋಳ್ಪಾಡಿಯವರು, ನಮ್ಮ ಆರ್ತಿಕಜಿಯವರು, ನಾಕಾರಂತರು, ಅಲ್ಲಿ ತುಂಬ ದೊಡ್ಡ ದೊಡ್ಡ ಒಂದು ಸಾಹಿತ್ಯದ ಬಳಗ ಇದೆ, ನಿಮ್ಗೆ ಗೊತ್ತಿದೆ ಪುತ್ತೂರು ಕಡೆ. ಅವರೆಲ್ಲರ ಸಂಪರ್ಕ ನನಗೆ ಸಾಧ್ಯ ಆಯಿತು. ಅದರ ಪರಿಣಾಮವಾಗಿ ನಮಗೆ ಏನು ಬೆಳೀಲಿಕ್ಕೆ ಒಬ್ಬ ಶಿಕ್ಷಕನಾಗಿ ನಮಗೆ ಒಂದು ಸಾರ್ವಜನಿಕ ಮುಖ ಇರುತ್ತೆ. ಯಾವತ್ತು ಒಬ್ಬ ಶಿಕ್ಷಕ ಅವ ಗೂಡಿನೊಳಗಿನ ಹಕ್ಕಿ ಅಲ್ಲ, ಅವನಿಗೊಂದು ಅವ ಸಾರ್ವಜನಿಕ ಮುಖ. ಅಂದರೆ ಅವನಿಗೊಂದು ಸಾಮಾಜಿಕ ಜವಾಬ್ದಾರಿಯೂ ಇದೆ, ಒಂದು ಸಂಸ್ಥೆಯ ಸಾರ್ವಜನಿಕ ಮುಖವೂ ಆಗಿರ್ಬೇಕು ಅವ. ಹಾಗೇನಾಗುತ್ತೆ ಅಂದರೆ ಸಂಸ್ಥೆಗೂ ಒಳ್ಳೆಯದಾಗುತ್ತೆ, ಅವನಿಗೂ ವೈಯಕ್ತಿಕವಾಗಿ ಅವನಿಗೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಅದೆಲ್ಲ ನನಗೆ ಕೊಟ್ಟಿತ್ತು, ಒಂದು ಆ ವಾತಾವರಣ ಕೊಟ್ಟಿತ್ತು, ವಿವೇಕಾನಂದ ಕೊಟ್ಟಿತ್ತು ಆ ದಿನಗಳಲ್ಲಿ ನನಗೆ. ಒಂದು ಕ್ಯೂರಿಯಾಸಿಟಿ ಸರ್, ಮೊದಲನೇದಾಗಿ ನಿಮ್ಮ ತರಗತಿ ಏನು ಸ್ಟಾರ್ಟ್ ಆಗ್ತದೆ, ಫಸ್ಟ್ ಕ್ಲಾಸಿಗೆ ಹೋಗ್ತೀರಾ, ಆ ಒಂದು ಅನುಭವವನ್ನು ನೀವು ಹೇಳಿದ್ರಿ. ಆದರೆ ನಿಮ್ಮ ಮತ್ತು ನಿಮ್ಮ ವಿದ್ಯಾರ್ಥಿಗಳ ಒಡನಾಟ ಹೇಗಿತ್ತು ಸರ್? ನಿಮ್ಮ ಅಂದರೆ ವಿದ್ಯಾರ್ಥಿಗಳೊಂದಿಗೆ ನಿಮ್ಮ ಒಡನಾಟ ಯಾವ ರೀತಿ ಇತ್ತು? ಈ ಗುರುಗಳಲ್ಲಿ ಬೇರೆ 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 ರೀತಿಯ ಗುರುಗಳಿರ್ತಾರೆ. ಅವರವರ ಅಂದರೆ ಕೆಲವರು ತುಂಬ ಸ್ಟ್ರಿಕ್ಟ್ ಆಗಿ ತುಂಬ ವಿದ್ಯಾರ್ಥಿಗಳ ಜೊತೆಗೆ ಒಂದು ಅಂತರ ಇಟ್ಟುಕೊಳ್ಬೇಕು ಅಂತ ಹೇಳುವ ಒಂದು ಪರಂಪರೆಯೂ ಇದೆ ನಮಗೆ. ಹಿಂದಿನ ಪರಂಪರೆ ಎಲ್ಲ ಸ್ವಲ್ಪ ಹಾಗೆ. ನನ್ನದು ಸ್ವಲ್ಪ ವಿದ್ಯಾರ್ಥಿ ಸ್ನೇಹಿಯಾದ ಒಂದು ಅಪ್ರೋಚ್ ನನ್ನದು. ಆ್ಯಕ್ಚುಲಿ ನಾನು ವಿದ್ಯಾರ್ಥಿಗಳ ಜೊತೆಗೆ ಹೆಚ್ಚು ಅವರ ಜೊತೆಗೆ ಒಡನಾಟದ, ಅವರಿಗೆ ಒಬ್ಬ ಗೆಳೆಯನ ಹಾಗೆ ಇರ್ತೇನೆ ಅನೇಕ ಸಂದರ್ಭಗಳಲ್ಲಿ. ಹಾಗೆ ಅಂತ ಹೇಳಿ ನಾನು ಅವರಿಗೆ ನನ್ನ ಬಗೆಗೆ ಗೌರವ ಅದು ತಪ್ಪದ ಹಾಗೇನು ನನ್ನ ಒಂದು ಇದನ್ನು ಇಟ್ಕೊಂಡು ಬಂದವ. ಭಾಳ ಪ್ರೀತಿ ಮಕ್ಕಳಿಗೆ, ನನಗೂ ಮಕ್ಕಳು ಅಂದರೆ ಭಾಳ ಪ್ರೀತಿ, ನಮ್ಮ ವಿದ್ಯಾರ್ಥಿಗಳಿಗೂ ಅಷ್ಟೇ. ಇವತ್ತಿಗೂ ಈಗ ನಾನು ವಿವೇಕಾನಂದ ತೊಡಗಿ ಈವರೆಗೆ ನಾನು PUC, ಡಿಗ್ರಿ, PG ಎಲ್ಲ ಮಕ್ಕಳಿಗೂ ಪಾಠ ಮಾಡಿದ್ದೇನೆ. ಸುಮಾರು 1000ಕ್ಕಿಂತಲೂ ಜಾಸ್ತಿ ವಿದ್ಯಾರ್ಥಿಗಳು ನನ್ನ ಬೇರೆ ಬೇರೆ ಕಡೆಗಳಿದ್ದಾರೆ. ಯಾವ್ಯಾವತ್ತು ಎಲ್ಲ ನಮ್ಮ ಮೊದಲ ಬ್ಯಾಚಿನ ವಿದ್ಯಾರ್ಥಿಗಳನ್ನು ತೊಡಗಿ ಇವತ್ತಿನವರೆಗೂ ಇರೋ ವಿದ್ಯಾರ್ಥಿಗಳು ಆಗಾಗ ಒಂದು ಶಿಕ್ಷಕರ ದಿನ ಇರ್ಬೋದು ಅಥವಾ ಇನ್ನೊಂದು ದಿನ ಇರ್ಬೋದು, ನೆನಪು ಮಾಡಿಕೊಂಡು ಒಂದು ಫೋನ್ ಮಾಡೋದು, ಒಂದು ಮೆಸೇಜ್ ಹಾಕೋದು, ಏನಾದರೂ ಮಾಡ್ತಾ ಇರ್ತಾರೆ. ಭಾಳ ಅಂದರೆ ಒಂದು ಪ್ರೀತಿಯಿಂದ ನನ್ನ ಜೊತೆಗೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಅಂದರೆ ಅದು ಯಾಕೆ ಅದು ಸಾಧ್ಯ ಆಯಿತು ಅಂತಂದರೆ, ನಮಗೆ ಒಂದು ನನ್ನ ಒಂದು ಗುರುಗಳ ಜೊತೆಗೆ ನಾನು ಹೇಳಿದೆಲ್ಲ ಸರ್ಕಾರಿ ಕಾಲೇಜ್ ಅಲ್ಲಿ ನಾನು ಒಂದು ಫ್ರೆಂಡ್ಲಿ ಆಗೇ ಇದ್ದೆ ನಮ್ಮ ಗುರುಗಳ ಜೊತೆಗೆ. ಅದರಿಂದ ಸಹಜವಾಗಿ ಅದು ನನ್ನನ್ನು ಕೂಡ ನಾನು ಹೇಗಿರಬೇಕು ಅನ್ನೋದಕ್ಕೆ ನನ್ನ ಕೆಲವು ಮಾದರಿಗಳಿದ್ವಲ್ಲ, ಅವರನ್ನು ಇಟ್ಟುಕೊಂಡು ನಾನು ಹಾಗೆ ಅವರ ಜೊತೆಗೆ ಇದ್ದೆ. ವಿದ್ಯಾರ್ಥಿಗಳಿಗೆ ಇತರ ಆಸಕ್ತಿಗಳೇನಿವೆ ಅಂದರೆ ಪಾಠದ ಆಸಕ್ತಿಗಳು ಹೇಗಿವೆ,
ಪಠ್ಯೇತರ ಆಸಕ್ತಿಗಳಿವೆ ಅಲ್ಲ, ಅದು ಬರವಣಿಗೆ ಇರ್ಬೋದು, ಅಥವಾ ಈ ರಂಗಭೂಮಿಯ ಚಟುವಟಿಕೆಗಳಿರ್ಬೋದು, ಯಕ್ಷಗಾನ ಸಂಬಂಧಪಟ್ಟಂಥ ಆಸಕ್ತರಿರ್ಬೋದು, ಕ್ರೀಡೆಗೆ ಸಂಬಂಧಪಟ್ಟ ಆಸಕ್ತರು. ನಾವು ಸಂಜೆ ಹೊತ್ತಿಗೆಲ್ಲ ಈ ಮಕ್ಕಳ ಜೊತೆಗೇನೆ ನಾವು ಆಟನೂ ಆಟ ಆಡ್ತಾ ಇದ್ವಿ. ಈಗ ಅಧ್ಯಾಪಕರು ಮತ್ತು ವಿವೇಕಾನಂದದಲ್ಲಿ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ನಾವು ಸಂಜೆ ಹೊತ್ತಿಗೆಲ್ಲ, ಅಂದರೆ ಈ ಥರದ ಆಸಕ್ತಿ ಇರೋ ವಿದ್ಯಾರ್ಥಿಗಳನ್ನು ನಾವು ಹೆಚ್ಚು ಪ್ರಮೋಟ್ ಮಾಡ್ತಾ ಇದ್ವಿ. ಅಂದರೆ ಅವರಿಗೆ ಒಂದು ಪ್ರೋತ್ಸಾಹ ಕೊಡುವ, ಅವರಿಗೆ ಬರವಣಿಗೆ ಆಸಕ್ತಿ ಇರೋರನ್ನ ಭರಿಸ್ತಾ ಇದ್ವಿ. ಅದರಿಂದ ಏನಾಗ್ತದೆ, ಅವ್ರು ನಮಗೆ ಬಹಳ ಹತ್ರ ಆಗ್ತಾ ಇದೆ. ಇವತ್ತು ಕರ್ನಾಟಕದಲ್ಲಿ ತುಂಬ ಜನ ಒಳ್ಳೆ ಬರಹಗಾರರಿದ್ದಾರೆ, ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರೋ ತುಂಬ ಜನ ಒಳ್ಳೆ ಬರಹಗಾರರು ವಿದ್ಯಾರ್ಥಿಗಳು ನನ್ನವರಿದ್ದಾರೆ. ನನಗೆ ಯಾಕಂದರೆ ಅವ್ರ ಜೊತೆಗೆ ನಾನು ಇದ್ದೆ ಅಂತ. ಈ ಥರ ಯಾರು ಪಠ್ಯ ಮಾತ್ರ ಅಲ್ಲ, ಪಠ್ಯಕ್ಕಿಂತ ಹೊರತಾದ ಏನಿವೆ ಅವರ ಜೊತೆಗೆ ಅವರಿಗೆ ಬೇಕಾಗುವ ಒಂದು ಪ್ರೋತ್ಸಾಹವನ್ನು, ಅವರನ್ನು ತಿದ್ದುವ ಕೆಲಸವನ್ನು ನನ್ನ ಅಧ್ಯಾಪನದ ದಿನಗಳಲ್ಲಿ ತುಂಬ ಮಾಡಿದ್ದೇನೆ. ನನ್ನ ಅವರು ಬರೆದವರು ಅವರ ಪುಸ್ತಕಗಳನ್ನು ಪ್ರಕಟಿಸಿದ್ದೆ ತುಂಬ ಬೇರೆ ಬೇರೆ ವಿದ್ಯಾರ್ಥಿಗಳು, ಮತ್ತು ದೊಡ್ಡ ಕಲಾವಿದರಾಗಿ ಬೆಳೆದವರಿದ್ದಾರೆ, ಹೀಗೆಲ್ಲ ಇದ್ದಾರೆ. ಆದ್ದರಿಂದ ನನ್ನದು ಒಂದು ವಿದ್ಯಾರ್ಥಿ ಸ್ನೇಹಿಯಾದ ಒಂದು ಅಪ್ರೋಚ್. ಅವರಲ್ಲಿ ಏನು ಆಸಕ್ತಿ ಉಂಟು ಅದನ್ನು ನೋಡಿಕೊಂಡು ಅದಕ್ಕೆ ನಮ್ಮಿಂದ ಆಗುವ ಸಹಾಯ ಏನುಂಟು ಅದನ್ನು ನಾನು ತರಬೇತಿ ಕೊಡೋದರ ಮೂಲಕ, ಅವರಿಗೆ ತಿದ್ದುವುದರ ಮೂಲಕ ನಾನು ಮಾಡುವ ಪ್ರಯತ್ನವನ್ನು ಮಾಡಿದ್ದೆ. ಒಡನಾಟ ಒಂದು ಫ್ರೆಂಡ್ಲಿ ಆಗಿತ್ತು ಅಂತ ಹೇಳ್ಬೋದು. ಸೊ ಸರ್, ನಿಮಗೆ ಶಿಕ್ಷಣ ದೊರಕಿದಂತಹ ಶಿಕ್ಷಣ ಆಗಿರ್ಬೋದು, ನೀವು ಮಕ್ಕಳಿಗೆ ನೀಡಿದಂತಹ ಶಿಕ್ಷಣದ ಒಂದು ವ್ಯತ್ಯಾಸ ಹೇಗಿತ್ತು ಸರ್? ವ್ಯತ್ಯಾಸ ಅಂತಂದರೆ ಕಾಲ ಬದಲಾದಾಗೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯೂ ಬದಲಾಗುತ್ತೆ. ನನಗೆ ಸಿಕ್ಕಿದ ಶಿಕ್ಷಣದ ಸ್ವರೂಪ ಅದು ಹೇಗೆ ಅಂದರೆ, ಅದೆಲ್ಲ ಈ ಆಧುನಿಕ ಶಿಕ್ಷಣದ ಸಂಗತಿಗಳಲ್ಲ. ನಮಗೆ ಏನಂದರೆ ಈ ಹಳೆ ಈಗ ಪುರಾಣ ಇರ್ಬೋದು ಅಥವಾ ಪ್ರಾಚೀನ ಕಾವ್ಯಗಳಿರ್ಬೋದು, ಇದರ ಬಗೆಗೆ ಹೆಚ್ಚು ಒಲವಿತ್ತು ನಮ್ಮ ಗುರುಗಳಿಗೆಲ್ಲ. ಅದರಿಂದ ಅವರು ಈ ಶಾಸ್ತ್ರ ಸಾಹಿತ್ಯ ಇರ್ಬೋದು ಅಥವಾ ಪ್ರಾಚೀನ ಕಾವ್ಯಗಳಿರ್ಬೋದು ಅಥವಾ ಆ ತರಹದ ಹಿಂದಿನ ಪರಂಪರೆ ಇದು ಸಂಗತಿಗಳೇನಿವೆ ಅವುಗಳೆಲ್ಲ ಹೆಚ್ಚು ನನಗೆ ಸಿಕ್ಕಿರೋದು. ಆದರೆ ನಾನು ಅಧ್ಯಾಪಕನಾಗಿ ಬರುವ ಆ ಕಾಲಘಟ್ಟಕ್ಕಾಗುವಾಗ ಅದರ ಜೊತೆಗೆ ಆಧುನಿಕವಾದ ಸಂಗತಿಗಳು ತುಂಬ ಸೇರಿಕೊಂಡವು. ಈಗ ನಮ್ಮ ಕಾಲಕ್ಕೆ ಬರುವಾಗ ಅಲ್ಲಿ ಕಂಪ್ಯೂಟರೂ ಬರ್ತದೆ, ಕಂಪ್ಯೂಟರ್ನ ಶಿಕ್ಷಣ, ಕನ್ನಡವನ್ನು ಕಂಪ್ಯೂಟರ್ನಲ್ಲಿ ಹೇಗೆ ಕಲಿಸೋದು ಅಂತ ನಾನು ಕಲಿಸ್ಬೇಕು. ಆಗ ನನಗೆ ಕಂಪ್ಯೂಟರ್, ನನಗೆ ನಾನು ಮೊಬೈಲ್ ಹಿಡಿದದ್ದೇ ನನ್ನ ಅಧ್ಯಾಪಕನಾದ ಮೇಲೆ. ಅದಕ್ಕಿಂತ ಮೊದಲು ನಾವು ಅದನ್ನೆಲ್ಲ ನೋಡಿದವರಲ್ಲ. ಕಂಪ್ಯೂಟರ್ ನಮಗೆ ಆ ಕಾಲದಲ್ಲಿ ಶಿಕ್ಷಣದ ಭಾಗ ಆಗಿರಲಿಲ್ಲ. ಇವತ್ತು ಅದೆಲ್ಲ ಆಗ ನಾನು ಕಲಿಬೇಕಾಯಿತು. ನಾನು ಇವತ್ತು ಕಂಪ್ಯೂಟರ್ನಲ್ಲಿ ಪಾಠ ಮಾಡಬೇಕು, ಕನ್ನಡವನ್ನು ಹೇಗೆ ಬಳಕೆ ಮಾಡ್ಬೋದು ಅಂತ ಪಾಠ ಮಾಡಬೇಕು, ನಾನು ಅದನ್ನು ಕಲಿಬೇಕಾಗುತ್ತೆ. ಸೊ ಇವತ್ತು ಆಧುನಿಕವಾಗಿರುವ ಅವಕಾಶಗಳು ತುಂಬ ಇದೆ. ಅಂತರ್ಶಿಸ್ತಿ ಅಧ್ಯಯನ ಅಂತ ಹೇಳ್ತೇವೆ. ಅಂದರೆ ಒಂದು ಸಂಗತಿಯನ್ನು ಮಾತ್ರ ಅಲ್ಲ, ಬೇರೆ ಬೇರೆ ಸಂಗತಿಗಳನ್ನು ವಿದ್ಯಾರ್ಥಿಗಳು ಕಲಿಬೇಕು. ಈಗ ಕನ್ನಡ MA ಮಾಡುವ ಒಬ್ಬ ವಿದ್ಯಾರ್ಥಿಗೆ ಆತ ಕನ್ನಡ ಸಾಹಿತ್ಯವನ್ನು ಮಾತ್ರ ಓದಿದರೆ ಇವತ್ತಿನ ಕಾಲಕ್ಕೆ ಅವ ರೆಲೆವೆಂಟ್ ಆಗೋದಿಲ್ಲ. ಅವನು ಇವತ್ತಿನ ಕಾಲಕ್ಕೆ ಹೆಚ್ಚು ವಿಶಾಲವಾಗಿ ಅವನ ಬದುಕನ್ನು ವಿಸ್ತರಿಸಿಕೊಳ್ಬೇಕು ಅಂತಿದ್ರೆ ಅವನಿಗೆ ಅದರ ಜೊತೆಗೆ ಬರವಣಿಗೆಯ ಸ್ಕಿಲ್ಲನ್ನು ಡೆವಲಪ್ ಮಾಡಿಕೊಳ್ಬೇಕು, ಬರೀದಕ್ಕೆ ಕಲಿಬೇಕು. ಅವನಿಗೆ ಮಾಧ್ಯಮದ ಕಡೆಗೆ ಒಲವಿರುವ ಹಾಗೆ ನಾವು ನೋಡ್ಕೊಳ್ಬೇಕು. ಆದರೆ ಮಾಧ್ಯಮದಲ್ಲಿ ಬರವಣಿಗೆ ಭಿನ್ನ. ಈಗ ನೀವೊಂದು ಕಾವ್ಯ ಬರೆದ ಹಾಗಲ್ಲ ನೀವೊಂದು ಸ್ಕ್ರಿಪ್ಟ್ ಬರೆಯೋದು, ನೀವೊಂದು ಕಥೆ ಬರೆದ ಹಾಗಲ್ಲ ಒಂದು ವರದಿ ಬರೆಯೋದು. ಈ ವರದಿ ಅನ್ನೋದು ಬೇರೆ ಮಾದರಿಯ ಒಂದು ಬರವಣಿಗೆ, ಅದನ್ನು ನಾನು ಕಲಿಸ್ಬೇಕು. ಅಂದರೆ ಆಧುನಿಕ ಕಾಲಕ್ಕೆ, ನಮ್ಮ ಕಾಲಕ್ಕೆ ಬೇಕಾಗುವ ಸಂಗತಿಗಳೇನಿವೆ ಅವುಗಳನ್ನು ಕೂಡ ನಾವು ಅವರಿಗೆ ಬೋಧಿಸಬೇಕಾದ ಅಗತ್ಯ ಇರ್ತದೆ. ಅದರಿಂದ ನನಗೆ ಲಾಭ ಆಗಿದೆ, ತುಂಬ ಲಾಭ ಆಗಿದೆ. ಏನಂದರೆ ನಾನು ಈಗ ಪತ್ರಿಕೋದ್ಯಮ ವಿಶೇಷವಾಗಿ ಕನ್ನಡ MA ಪತ್ರಿಕೋದ್ಯಮ ಒಂದು ಪೇಪರ್ ಇದೆ, ಅದನ್ನು ನಾನು ಕಲಿಸ್ಬೇಕು. ನನಗೆ ಅದರಿಂದ ಅದನ್ನು ಕಲಿಸುವುದು ನನಗೆ ತುಂಬ ಇಷ್ಟ. ಯಾಕೆ ಇಷ್ಟ ಅಂದರೆ ನಾನೇ ಕೇಳಿ ಪಡ್ಕೊಳ್ಳೋದು, ಅದು ನಾನು ಮಾಡ್ತೇನೆ. ಯಾಕಂದರೆ ನಾನು ವಿವೇಕಾನಂದದಲ್ಲಿ ಪತ್ರಿಕೋದ್ಯಮದ ತರಗತಿಗಳನ್ನು ಅದನ್ನು ಮಾಡುವ ಕೆಲಸವನ್ನು ಮಾಡಿದ್ದೇನೆ. ನಾನು ಕನ್ನಡಪ್ರಭಕ್ಕೆ, ನಾನು ಪ್ರಜಾವಾಣಿಗೆ, ನಾನು ಹೊಸದಿಗಂತಕ್ಕೆ, ಇಂಥ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದೇನೆ. ನನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಪತ್ರಕರ್ತನಾಗಿ ಕೆಲಸ ಮಾಡಿದ್ದೇನೆ. ಅದರ ಅನುಭವಗಳು ನನ್ನ ಜೊತೆಗಿವೆ. ಅದರಿಂದ ಆ ಪಾಠವನ್ನು ನಾನು ಚೆನ್ನಾಗಿ ಮಾಡಬಲ್ಲೆ, ಅದನ್ನು ನಾನೇ ತಗೊಳ್ತೇನೆ. ಒಂದು ಕಡೆಯಲ್ಲಿ ಹಳೆಗನ್ನಡದ ಕಾವ್ಯಗಳ ಪರಿಚಯ ನನ್ನ ಗುರುಗಳ ಮೂಲಕ ನನಗಾದರೆ ಆಧುನಿಕ ಶಿಸ್ತುಗಳನ್ನು ನಾನೇ ಕಲಿಯುವುದಕ್ಕೆ ಸಾಧ್ಯ ಆಗಿದೆ. ಇದರಿಂದಾಗಿ ನನ್ನ ಶಿಕ್ಷಕ ವೃತ್ತಿ ಏನುಂಟು
ಅದರಲ್ಲಿ ನಾನು ನಿರಂತರ ಕಲಿಯುತ್ತಾ ಹೊಸ ಹೊಸತನ್ನು ಪಾಠ ಮಾಡ್ತಾ ನನಗೊಂದು ವಿದ್ಯಾರ್ಥಿಗಳ ಮನಸ್ಸನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ ಅಂತ. ಓಕೆ ಸರ್, ನಮಗೆ ಗೊತ್ತಿರುವಂಥ ವಿಚಾರದ ಪ್ರಕಾರ ನೀವು ಪುಸ್ತಕಾಸಕ್ತರು ಅನ್ನೋಂಥ ವಿಚಾರವನ್ನು ಕೇಳಿದೆವು. ಸೊ ಕೃತಿಗಳನ್ನು ರಚಿಸ್ತೀರಾ, ನವೀನ ಅನ್ನುವಂತಹ ಅಂಚೆ ಕಾರ್ಡ್ನ ಪ್ರಬಂಧಕರಾಗಿ ಕೂಡ ಕೆಲಸವನ್ನು ಮಾಡಿದ್ದೀರಾ. ಸೊ ಇದೆಲ್ಲ ಯಾವಾಗ ಆಯಿತು? ಅಂದರೆ ನಿಮಗೆ ಈ ಪುಸ್ತಕಗಳ ಮೇಲೆ ಆಸಕ್ತಿ ಹೇಗೆ ಬಂತು? ಅಂದರೆ ಯೂಶ್ವಲಿ ಎಲ್ಲ ಶಿಕ್ಷಕರು ಕೂಡ ಪುಸ್ತಕರಾಸಕ್ತರಾಗಿರ್ತಾರೆ, ಆದರೆ ಎಲ್ಲರೂ ಕೂಡ ಕೃತಿಗಳನ್ನು ಬರೀಲಿಕ್ಕಾಗಲ್ಲ, ಎಲ್ಲರೂ ಕೂಡ ಕವನಗಳನ್ನು ಬರೀಲಿಕ್ಕಾಗಲ್ಲ. ಸೊ ಅದರದ್ದೇ ಆದ ವಿಭಿನ್ನತೆ ಇರುತ್ತೆ. ಸೊ ನಿಮಗೆ ಹೇಗೆ ಆಸಕ್ತಿ ಬಂತು? ಅದು ಈ ನಿರ್ದಿಷ್ಟವಾದ ಒಂದು ಘಟನೆಯಿಂದ ನಡೆಯಿತು ಅಂತ ಹೇಳಲಿಕ್ಕೆ ಆಗಲ್ಲ. ಒಂದು ಬಂತು. ಒಂದು ನನ್ನ ಮನೆಯಲ್ಲಿ ಈ ಹಿನ್ನೆಲೆ ಇಲ್ಲ. ನಮ್ಮ ಮನೆಯಲ್ಲಿ ಏನಂದ್ರೆ ಈ ಸಾಹಿತ್ಯದ ಒಂದು ಹಿನ್ನೆಲೆ ಇಲ್ಲ. ಅದು ಬಹುಶಃ ನನಗೆ ನನ್ನ ಗುರುಗಳ ಕೃಪೆ, ಅದೊಂದು ಪುಣ್ಯ ನನ್ನ. ಯಾಕಂದರೆ ಅನೇಕ ಲೇಖಕರು, ದೊಡ್ಡ ಬರಹಗಾರರು, ಈಗ ನಾನು ವೇಣುಗೋಪಾಲ್ ಕಾಸರಗೋಡು ಅಂತ ಆಗ ಹೇಳಿದೆ, ಕನ್ನಡದ ಬಹಳ ದೊಡ್ಡ ನಾಟಕಕಾರ ಅವರು ನನ್ನ ಗುರುಗಳು. ಡಾಕ್ಟರ್ ಯು ಮಹೇಶ್ವರಿ ಅಂತ ಹೇಳಿದೆ, ಅವರು ಕನ್ನಡದ ಬಹಳ ಒಳ್ಳೆಯ ಕವಿ. ಅವರು ಪಾಠ ಮಾಡುವಾಗ ಸಹಜವಾಗಿ ಒಬ್ಬ ಲೇಖಕ ಪಾಠ ಮಾಡುವಾಗ ಆಗ ಅದರ ಆ ಕೃತಿಗಳು, ಆ ಬರವಣಿಗೆಯ ಒಂದು ಸ್ಪರ್ಶ, ಗಂಧ, ಪರಿಮಳ ಇದೆಯಲ್ಲ, ಅದು ಬರುತ್ತೆ, ಅವರ ಪಾಠದಲ್ಲಿ ಬರ್ತದೆ. ನನ್ನ ಗುರುಗಳು ಶ್ರೀಕೃಷ್ಣ ಭಟ್ರವರು ಹಳೆಗನ್ನಡದಲ್ಲಿ ಬಹಳ ದೊಡ್ಡ ಅಂದರೆ ಶಾಸ್ತ್ರ ಸಾಹಿತ್ಯದಲ್ಲಿ ತುಂಬ ಕೆಲಸ ಮಾಡಿದವರು. ಇಂಥವರೆಲ್ಲರ ಒಂದು ಸಹಕಾರ, ಅವರ ಪಾಠ ಎಲ್ಲ ಕೇಳ್ತಾ ನನಗೆ ಸಾಹಿತ್ಯದ ಮೇಲಿನ ಆಸಕ್ತಿ ಅದು ಬೆಳೆಯಿತು. ಇನ್ನು ಬಹಳ ನೆನಪು ಮಾಡಿಕೊಳ್ಬೇಕಾದ ಕೆಲಸ ಏನಂದರೆ, ಕುಂಬ್ಳಿಯಲ್ಲಿ ಸೂರಂಬೈಲು ಅಂತ ಒಂದು ಜಾಗ ಇದೆ, ಅಲ್ಲೊಂದು ಶಾಲೆ ಇದೆ. ಆ ಶಾಲೆಯಲ್ಲಿ ಅಲ್ಲೇ ಪಕ್ಕ ಗಣಪತಿ ದಿವಾಣ ಅಂತ ಒಬ್ರು ಇದ್ರು ಮೊದಲು. ಅವರು ದೊಡ್ಡ ಕವಿ, ದೊಡ್ಡ ಅಂಕಣಕಾರ ಮತ್ತು ಒಳ್ಳೆಯ ಭಾಷಣಕಾರ. ಅವರು ಈ ಹಿಂದೆ ಎಲ್ಲ ಈ ರಾಜಕಾರಣಿಗಳೆಲ್ಲ ಅವರ ಈ ಚುನಾವಣೆ ಟೈಮ್ನಲ್ಲೆಲ್ಲ ಭಾಷಣ ಮಾಡಲಿಕ್ಕೆ ಒಳ್ಳೆ ಭಾಷಣಗಾರರನ್ನು ಗುರುತಿಸಿ ಭಾಷಣ ಮಾಡಿಸ್ತಾ ಇದ್ರು. ಅಲ್ಲಿ ಐರಾಮರೈ ಅಂತ ಒಬ್ಬರು ಇಲೆಕ್ಷನ್ ನಿಂತಾಗೆಲ್ಲ ಇವರು ಗಣಪತಿ ದಿವಾಣರು ಹೋಗಿ ಭಾಷಣ ಮಾಡೋದು. ಅಂದರೆ ಅವರೇನು ಹಾಗಲ್ಲ, ಪಕ್ಷದ ಅಂದರೆ ಒಳ್ಳೆ ಭಾಷಣಗಾರರನ್ನು ಹೀಗೆ ಗುರುತಿಸಿ ಏನು ಭಾಷಣ ಮಾಡಲಿಕ್ಕೆಲ್ಲ ಕ್ರಮ ಆ ಕಾಲದಲ್ಲಿ ಇತ್ತು. ಇವರು ಹಾಗೆಲ್ಲ ಪ್ರಸಿದ್ಧರಾದವರು. ಅವರೇನು ಮಾಡ್ತಾಯಿದ್ರು ಅಂದರೆ, ಆ ಶಾಲೆಯಲ್ಲಿ ನೋಡಿ ಹೇಗೆ ಒಂದು ಊರು ಕೆಲಸ ಮಾಡುತ್ತೆ ಅಂತ. ಆ ಶಾಲೆಯಲ್ಲಿ ಅಲ್ಲಿ ಪ್ರತಿ ಶನಿವಾರ ಮಧ್ಯಾಹ್ನ ನಂತರ ಹೀಗೆ ಬರವಣಿಗೆಯಲ್ಲಿ ಆಸಕ್ತಿ ಇರೋ ವಿದ್ಯಾರ್ಥಿಗಳು ಯಾರಿದ್ದಾರೆ ಅಂಥವ್ರನ್ನೆಲ್ಲ ಅವ್ರು ಸೇರಿಸ್ತಾಯಿದ್ರು. ನಾವು 10-12 ಜನ ವಿದ್ಯಾರ್ಥಿಗಳು ಕುಂಬ್ಳೆಯಿಂದ ಆಚೆ ಏನು ನೀರ್ಚಾಲಿನಿಂದ ಸೀತಂಗೋಳಿಂದ ಎಲ್ಲ ಅಲ್ಲಿ ಆಸಕ್ತಿ ಇರೋ ವಿದ್ಯಾರ್ಥಿಗಳೆಲ್ಲ ಅಲ್ಲಿ ಬಂದು ಸೇರ್ತಾಯಿದ್ರು. ಈ SLC ಓದುವಾಗ ಅವರ ಮಗನೇ ನನ್ನ ಕ್ಲಾಸ್ಮೇಟ್ ರಾಮದಿವಣ್ಣ, ಅವ್ರು ಕರ್ಕೊಂಡು ಹೋಗ್ತಿದ್ದೆ. ನಾವು ಅಲ್ಲಿ ಹೋಗಿ ಅವರು ಅಲ್ಲಿ ಏನಿಲ್ಲ, ಅವರು ಕೂತ್ಕೊಂಡು ಕವಿತೆ ಹೇಗೆ ಬರೆಯೋದು ಅಂತ ಸುಮ್ಮನೆ ಹೀಗೆ ಹೇಳ್ತಾರೆ. ನಾವೆಲ್ಲ ಅದರ ನಂತರ ಒಂದು ಕವಿತೆ ಬರೆಯಿತು. ಆ ಕವಿತೆಯನ್ನು ನಾವು ಓದಿದ ಮೇಲೆ ಅದನ್ನು ಉಳಿದವರು ವಿಮರ್ಶೆ ಮಾಡ್ತಾರೆ. ನಾನೊಂದು ಕವಿತೆ ಬರೆದರೆ ಈಗೆಲ್ಲ ಕವಿಗೋಷ್ಠಿಗಳಾಗ್ತವೆ. ಆ ಕವಿಗೋಷ್ಠಿಗಳು ಎಂಥ ಕವಿಗೋಷ್ಠಿಗಳು, ಜನ ಸೇರಿಸಲಿಕ್ಕೆ ಕವಿಗೋಷ್ಠಿ ಮಾಡೋದು ಅಂತ ಆಗಿದೆ. 100 ಜನ ಕವಿಗಳು, 25 ಜನ ಕವಿಗಳು. ಆ ಕವಿತೆಗಳನ್ನು ಅವರು ಓದಿದವರು ಓದ್ತಾರೆ, ಕೇಳ್ತಾರೆ. ಅದು ಬಿಟ್ಟರೆ ಉಳಿದವರು ಇನ್ನೊಬ್ಬರ ಕವಿತೆಯನ್ನು ಕೇಳುವ ವ್ಯವಧಾನವೇ ಇಲ್ಲ ನಮ್ಮಲ್ಲಿ. ಇವತ್ತಿನ ಕಾವ್ಯ ಸಂದರ್ಭ ಎಷ್ಟು ನಮ್ಗೆ ಬಹಳ ಬೇಜಾರಾಗುತ್ತೆ. ಅಂದರೆ ಒಂದು ಕಾವ್ಯದ ಬಗೆಗೆ ಒಂದು ವಿಮರ್ಶೆ ಇಲ್ಲ, ಬರೆದದೆಲ್ಲ ಕಾವ್ಯ ಆಗಬೇಕು ಎನ್ನುವ ಒಂದು ಮನಸ್ಥಿತಿ ನಮ್ಮ ಕಾಲದಲ್ಲಿದೆ. ಆದರೆ ಆ ಕಾಲ ನೋಡಿ, ಗಣಪತಿ ದಿವಾಣರು ಎಷ್ಟು ಸೂಕ್ಷ್ಮ ಇದ್ರು ಆ ಮನುಷ್ಯ. ಅಂದರೆ ಈ ಎಳೆಯ ಮಕ್ಕಳು ಕವಿತೆ ಓದಿದ ಮೇಲೆ ಆ ಕವಿತೆಯನ್ನು ಓದಬೇಕು, ಎಲ್ಲರಾದರೂ ಓದಬೇಕು. ಆಗ ಅಲ್ಲಿ ವಿ ಗ ನಾಯಕರು, ಗಣಪತಿ ದಿವಾಣ, ರಾಧಾಕೃಷ್ಣ ಉಳೆ ತಡ್ಕ, ರಾಧಾಕೃಷ್ಣ ಬೆಳ್ಳೂರು ಮೊದಲು ಅದೆಲ್ಲ ಬರ್ತಿದ್ರು. ಅವರೆಲ್ಲ ಏನು ಮಾಡ್ತಾಯಿದ್ರು ಅಂದರೆ, ಈ ಕವಿತೆಗಳನ್ನು, ನಾವು ಓದಿದ ಕವಿತೆಗಳನ್ನು ಹೇಳ್ತಿದ್ರು, ನೋಡಿ ಇಲ್ಲಿ ತಪ್ಪಾಗಿದೆ, ಅದು ಹೀಗೆ ಬರಬೇಕು, ಪ್ರಾಸ ಹೀಗೆ ಬರಬೇಕು ಅಂತ. ಅಂದರೆ ಹೀಗೆ ಒಂದು ರೂಪುಗೊಳಿಸುವ ಒಂದು ಅವರು ಯಾರೂ ಕೂಡ ಏನು ಇದೇನು ಒಂದು ಮಾಡಲೇಬೇಕಾದ ಕೆಲಸ ಅಂತ ಆಸಕ್ತಿಯಿಂದ ಬಂದವರು. ಅಂದರೆ ಒಂದು ತಿದ್ದುವ ಕೆಲಸವನ್ನು, ಒಂದು ಸಮಾಜದಲ್ಲಿ ಒಳ್ಳೆಯ ಬರಹಗಾರರನ್ನು ರೂಪಿಸುವ ಒಂದು ಜವಾಬ್ದಾರಿಯನ್ನು ಈ ತಂಡ ವಹಿಸಿ ತುಂಬ ಜನ ಆ ಥರ ಬರೀಲಿಕ್ಕೆ ಸಾಧ್ಯ ಆಯಿತು. ನನ್ನಲ್ಲಿ ಬಹುಶಃ ನನ್ನ ಬರವಣಿಗೆಯನ್ನು ತಿದ್ದಿದ್ದು ಇವರು, ಈ ಅಲ್ಲಿ ಸೂರಂಬೈಲಿ ನಡೆದಂಥ ಒಂದು ಚಟುವಟಿಕೆಗಳು. ಅದರ ನಂತರ ನಾವು ಬೆಳೆದು, ನಾನು TN ಖಂಡಿಗೆ ಅಂತ ಈಗ ಒಳ್ಳೆ ಬರಹಗಾರವ, ಇಲ್ಲಿ ಈಗ ಆಳ್ವಾಸ್ ಕಾಲೇಜಿನಲ್ಲಿ ಟೀಚರ್ ಆಗಿದ್ದಾರೆ. ಇನ್ನೊಬ್ಬ ವಿಕ್ರಮ್ ಕಾಂತಿಕರ್ ಅಂತ ಇಲ್ಲೇ ಈಗ ಪ್ರಜಾವಾಣಿಯಲ್ಲಿ ಅವರು, ನಾವು ಭಾಳ ಗೆಳೆಯರು, ಭಾಳ ಹತ್ತಿರದ, ಭಾಳ ಎಂತ ಒಂದು ಬಿಡಲಾರದ ನಂಟು ಅಂತ ಹೇಳ್ತೇವಲ್ಲ, ಇವತ್ತಿಗೂ ಗೆಳೆಯರೇ. ನಾವು ಒಟ್ಟಿಗೆ ಇದ್ವಿ ಕಾಲೇಜಿನ ದಿನಗಳಲ್ಲೆಲ್ಲ. ಸೊ ನಾವು ನಿರಂತರ ಬರೆಯಲಿಕ್ಕೆ ಪ್ರಯತ್ನ ಪಡೋದು,
ವಿಕ್ರಮ್ ತುಂಬ ಬರಿತಾ ಇರಲಿಲ್ಲ, ಆದರೆ ನಾವು ಬರೆದನ್ನೆಲ್ಲ ಭಾಳ ಒಳ್ಳೆ ಓದುಗ, ನಾವು ಬರೆದನ್ನು ಕೇಳ್ತಾ ಇದ್ದ, ತಿದ್ತಾ ಇದ್ದ. ಇಂಥದ್ದೊಂದು ತಂಡ ನಾವು ವಿದ್ಯಾರ್ಥಿಗಳು ಯಾರು ಒಟ್ಟಿಗಿದ್ದು ನಾವೆಲ್ಲ ಒಟ್ಟು ಸೇರಿ ಬರೀಲಿಕ್ಕೆ ಆರಂಭ ಮಾಡಿದೆ. ಹಾಗೆ ಬರವಣಿಗೆ ಎನ್ನುವುದು ನನಗೆ ಪ್ರಾಪ್ತ ಆಯಿತು. ನನ್ನ MA ದಿನಗಳಲ್ಲಿ ನನ್ನ ಮೊದಲ BA ದಿನಗಳಲ್ಲಿ ನನ್ನ ಮೊದಲ ಕವನ ಸಂಕಲನ ಬಂತು, ಮೊದಲ ಪಾಪ ಅಂತ ಅದರ ಶೀರ್ಷಿಕೆ. ಮೊದಲ ಪಾಪ ಅನ್ನುವ ನಾವೇ ವಿದ್ಯಾರ್ಥಿಗಳಲ್ಲಿ ಸೇರಿ ಅದನ್ನು ಬಿಡುಗಡೆ, ಚೊಕ್ಕಾಡಿಯವರು ಬಂದಿದ್ದರು, ಸುಬ್ರಾಯ ಚೊಕ್ಕಾಡಿಯವರು ಬಂದು ಅದನ್ನು ಬಿಡುಗಡೆ ಮಾಡಿದರು. ಭಾಳ ಸಂಭ್ರಮ ಆ ದಿನಗಳಲ್ಲಿ. ಅದರ ನಂತರ ನನ್ನ ಒಂದು 1 by 1 ಕೃತಿಗಳು ಬರಲಿಕ್ಕೆ ಆರಂಭ ಆಯಿತು. ಮುದ್ದಣ ಕಾವ್ಯ ಪ್ರಶಸ್ತಿ ಇಲ್ಲಿಂದ ಕಾಂತಾವರದವರು ನನ್ನ ಹಣತೆ ಹಾಡು ಅನ್ನುವ ಕವನ ಸಂಕಲನಕ್ಕೆ ಕೊಟ್ಟರು. ಅದು ನನಗೊಂದು ಸಂಭ್ರಮದ ಒಂದು ಭಾಳ ಕರ್ನಾಟಕದಲ್ಲಿಯೇ ನನಗೊಂದು ನಾನೊಬ್ಬ ಕವಿ ಅಂತ ಗುರುತಿಸಿದ ಒಂದು ಸಂದರ್ಭ ಅದು. ಇದೆಲ್ಲ ನಡೆಯಿತು. ಮತ್ತು ನೀವು ನವೀನ ಪತ್ರಿಕೆಯ ಬಗ್ಗೆ ಅದೊಂದು ನೆನಪು ಮಾಡಿ, ಒಂದು ಒಳ್ಳೆದಾಯ್ತು ನೀವು ನೆನಪು ಮಾಡಿರೋದು. ಅದೊಂದು ವಿಶಿಷ್ಟ ಪ್ರಯೋಗ ಅದು. ನಾನು PUC ಓದ್ತಾ ಇರುವಾಗ ಅಂಚೆ ಕಾರ್ಡ್ ಉಂಟಲ್ಲ, ಆ ಅಂಚೆ ಕಾರ್ಡಿನಲ್ಲೇ ಒಂದು ಪತ್ರಿಕೆ, ಅಂಚೆ ಕಾರ್ಡಿನಲ್ಲಿ ಅದು ಎದುರಿಗೆ ಒಂದು ಪುಟ್ಟ ಕತೆ, ಒಂದು ಹನಿಗಮನ ಮತ್ತು ಒಂದು ಸಣ್ಣ ಚಿಂತನೆ, ಇಷ್ಟೆಲ್ಲ ಅದರೊಳಗೆ ಇರ್ತಿತ್ತು. ಒಂದು ಸಂಪಾದಕ್ಕೆ, ಪುಟ್ಟ ಸಂಪಾದಕ್ಕೆ. ಇದು ಹೇಗೆ ನಿಮಗೆ ನಾನು ತಂದೆ ತೋರಿಸ್ಬೇಕು ಅಂದರೆ ನವೀನವಾದ ಪ್ರಯತ್ನ ಅದು. ಯಾವುದು ಅಂಚೆ ಕಾರ್ಡಿನಲ್ಲಿ ಕರ್ನಾಟಕದಲ್ಲೇ ಅದು ಮೊದಲ ಪ್ರಯತ್ನ. ಆಗ ಪತ್ರಿಕೆಯವರೆಲ್ಲ ಅದನ್ನು ಮತ್ತೆ ಗುರುತಿಸಿದರು. ಅದನ್ನು ನಾನು 2 ವರ್ಷ ನಡೆಸಿದೆ. 24 ಸಂಚಿಕೆಗಳು, ಪ್ರತಿ ತಿಂಗಳಿಗೊಂದು. ಅದು ನಾವು ಬರೆದದನ್ನು ಹೋಗಿ ಪ್ರೆಸ್ಸಿಗೆ ಕೊಡೋದು. ಆ ಪ್ರೆಸ್ನಲ್ಲಿ ಆಗೆಲ್ಲ ಈಗಿನ ಹಾಗೆ ಟೈಪ್ ಎಲ್ಲ ಇಲ್ಲ ನೋಡಿ, ಹಾಗೆಲ್ಲ ಈ ಮೊಳೆ ಜೋಡಿಸೋದು, ಮೊಳೆಯನ್ನು ಒಂದೊಂದೇ ಜೋಡಿಸಬೇಕು ಕಣಿಪುರ ಪ್ರೆಸ್ನಲ್ಲಿ. ಅದನ್ನೆಲ್ಲ ಅವರು ಜೋಡಿಸುವಾಗ ನಾನು ಕಂಡುಬಿಟ್ಟು ಅದನ್ನು ನೋಡೋದು. ಅದು ಸಿರಿಗನ್ನಡ ಪ್ರೆಸ್ ಅಂತಾಯಿತು. ಕೊನೆಗೆ ಅವರು ಅದನ್ನು ಮಾಡ್ತಾಯಿದ್ರು. ಹೀಗೆ ಒಂದು 12 ಸಂಚಿಕೆಗಳು ಮತ್ತು ಒಂದು ವಿಶೇಷ ಸಂಚಿಕೆ ತಂದೆ. ಅಷ್ಟೊತ್ತಿಗೆ ಇಡೀ ಕರ್ನಾಟಕದಿಂದ ಸುಮಾರು ನನಗೊಂದು 800ರಷ್ಟು ಚಂದಾದಾರರಿದ್ದರು. 10 ರೂಪಾಯಿ ಒಬ್ಬ ಚಂದಾದಾರನಿಗೆ. 12 ಅಂದರೆ ವರ್ಷದ ಎಲ್ಲ ಸಂಚಿಕೆಗಳ ನಾನು ಅವರಿಗೆ ಕಳಿಸ್ಕೊಡ್ಬೇಕು. ಈ 800 ಅಡ್ರೆಸ್ ಬರಿಬೇಕಲ್ಲ ಪೋಸ್ಟಲ್ ಕಾರ್ಡಲ್ಲಿ. ಕಷ್ಟ ಆಯಿತು ನನಗೆ. ನಾನು BA ಓದ್ತಾ ಇರುವಾಗ ಅದಕ್ಕೆ ಸಮಯ ಕೊಡಲಿಕ್ಕೆ ಆಗಲಿಲ್ಲ. ನಮ್ಮ ಬದುಕಿನ ಬೇರೆ ಬೇರೆ ಒತ್ತಡಗಳು ಇರ್ತಾವಲ್ಲ, ಏನೇನೋ ಕಷ್ಟಗಳಿದ್ದು. ಒಂದು ಕಡೆ ಟ್ಯೂಷನ್ ಸೆಂಟರ್ ಮಾಡಿದ್ದೆ, ಆ ಟ್ಯೂಷನ್ ನಡೆಸ್ತಾ ಅವರಿಗೆ ಮಕ್ಕಳಿಗೆ ಪಾಠ ಮಾಡಬೇಕು ಸಂಜೆ ಹೊತ್ತಿಗೆ. ಇದೆಲ್ಲ ನಿಭಾಯಿಸೋದು ಕಷ್ಟ ಆದಮೇಲೆ ಅದನ್ನು ನಿಲ್ಲಿಸಿದೆ. ಆದರೆ ಇವತ್ತಿಗೊಂದು ಅದನ್ನೆಲ್ಲ ನೋಡಿದರೆ ಒಂದು ವಿಸ್ಮಯ ಅನ್ನಿಸ್ತದೆ. ಆ PUC ಓದ್ತಾ ಇರುವಾಗ ಇಂಥದ್ದೆಲ್ಲ ಮಾಡಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತಿಗೂ ನನ್ನ ಹೆಸರು ಕೇಳಿದ್ರೆ ಎಲ್ಲೋ ಗಂಗಾವತಿಯಲ್ಲಿರುವ ಯಾರೋ ಒಬ್ಬ ಸಾಹಿತಿ ಕೂಡ ನೆನಪು ಮಾಡ್ತಾರೆ, ನಿಮ್ಮ ಪತ್ರಿಕೆ ಅಂಚೆ ಪತ್ರಿಕೆ ನಾನು ನೋಡಿದ್ದೇನೆ ಅಂತ. ಇದೆಲ್ಲ ಒಂದು ಸಂತೋಷದ ಸಂಗತಿಗಳಷ್ಟೇ. ನೀವು ಮಾಡಿದಂತಹ ಕೆಲವೊಂದು ಒಳ್ಳೆ ವಿಚಾರಗಳನ್ನು ಯಾರಾದರೂ ಗುರುತಿಸಿ ಹೇಳುವಾಗ ತುಂಬ ಖುಷಿಯಾಗಿ ಆಗುತ್ತೆ ಅಲ್ವಾ? ಖಂಡಿತ ಸರ್. ಸೊ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ನೀವು ಅಷ್ಟು ಮಾತಾಡಿದ್ರಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಬಗ್ಗೆ ನಾವು ತಿಳ್ಕೊಳ್ಬೇಕು. ನಿಮ್ಮ ಅಪ್ಪ ಅಮ್ಮನ ಹೆಸರಾಗಿರ್ಬೋದು, ನಿಮ್ಮ ಕುಟುಂಬದ ಬಗ್ಗೆ ನಮಗೊಂದು ಸ್ವಲ್ಪ ಹೇಳಿ. ನಮ್ಮದು ನಾರಾಯಣ ಅಂತ ನನ್ನ ಅಪ್ಪನ ಹೆಸರು, ಶಾರದಾ ನನ್ನ ಅಮ್ಮ. ಅವರು ಅಮ್ಮ ನನಗೂ ಭಾಳ ಸಣ್ಣ ಪ್ರಾಯದಲ್ಲಿ ತೀರ್ಕೊಂಡ್ರು. ಅಂದರೆ ನನಗೆ ನೋಡಿಯೇ ಇಲ್ಲ, ಅಮ್ಮನನ್ನು ನೋಡಿಯೇ ಇಲ್ಲ, ನೋಡಲಿಕ್ಕೆ ಒಂದು ಭಾವಚಿತ್ರನೂ ಇಲ್ಲ. ಆದರೆ ಅಪ್ಪನೇ ಬೆಳೆದು. ನಾನು ಹೇಳಿದೆಲ್ಲ ನಾನು ಇಲ್ಲಿ ಕೊರಗಟ್ಟೆಯಲ್ಲಿ ಓದಿದ್ದು ಅಂತ. ಓದಿದ್ದು ಯಾಕಂದರೆ ನನ್ನ ಅಪ್ಪನಿಗೆ ಸಣ್ಣ ಇನ್ನೂ 1.5 ವರ್ಷದ ಮಗು ನಾನು. ಆಗ ಅಮ್ಮ ತೀರ್ಕೊಂಡಿದ್ದಾರೆ. ಹಾಗೆ ಅಪ್ಪ ರೀಮ್ಯಾರೇಜ್ ಆದರು. ಆಗ ನಮ್ಗೆ ಚಿಕ್ಕಮ್ಮ ಬಂದ್ರಲ್ಲ, ಆ ಚಿಕ್ಕಮ್ಮ ನಮ್ಮ ಮನೆ ಇಲ್ಲಿ ಅಜ್ಜಿಬೆಟ್ಟಲ್ಲಿ ಬಂಟ್ವಾಳದಲ್ಲಿ ಇರೋದು. ಸಣ್ಣ ಮಗುವನ್ನು ಅವರು ಎತ್ತಿಕೊಂಡು ಅಲ್ಲಿ ನನ್ನ ಚಿಕ್ಕಮ್ಮನಿಗೆ ತಂಗಿಯಂದಿರಿದ್ರು, ಕುಶಲ ಚಿಕ್ಕಮ್ಮ ಮತ್ತು ಕಮಲ ಚಿಕ್ಕಮ್ಮ ಅಂತ. ಅವರಿಬ್ಬರು ನನಗೆ ನಿಜವಾದ ಗುರುಗಳವರೇ. ಅವರೇ ನನ್ನನ್ನು ಮುದ್ದಾಡಿ ನನ್ನನ್ನು ಬೆಳೆಸಿದಲ್ಲ ಆರಂಭದ ದಿನಗಳಲ್ಲಿ. ಅಲ್ಲಿ ನಾನು ಬೆಳೆದೆ. ಹಾಗೆ ಮತ್ತೆ ಅಪ್ಪ ಬೇರೆ ಬೇರೆ ಕಡೆ ಹೋದರು. ನಾನು ಕುಂಬಳೆಯಲ್ಲೇ ಉಳಿದೆ. ನನ್ನ ಅಕ್ಕ ವಸಂತಕ್ಕ, ಅವಳು ಬೇಡಿ ಕಟ್ಟಿ ಕೆಲವು ಕಷ್ಟದ ದಿನಗಳದ್ದಿಲ್ಲ, ಅವಳು ನನ್ನನ್ನು ಓದಿಸಿದ್ಲು, ನಾನು ಓದಿದೆ. ಆ ಬಳಿಕ ಇಷ್ಟೆಲ್ಲ ಆಯಿತು. ಅದೆಲ್ಲ ಆ ಬಾಲ್ಯ ದಿನಗಳು ಕೌಟುಂಬಿಕ. ಮತ್ತು ಈಗ ನಾನು ಮದುವೆಯಾಗಿ ನನ್ನ ದಿವ್ಯಶ್ರೀ ಅಂತ, ಅವಳು ಆಳ್ವಾಸ್ನಲ್ಲಿ ಟೀಚ್ ಮಾಡ್ತಾ ಇದ್ದಾಳೆ. ಮಗ ಒಬ್ಬ ಇದ್ದಾನೆ, ವಿರಾಟ್ ಕೃಷ್ಣ ಅಂತ. ಸ್ವಲ್ಪ ಈ ರಂಗಭೂಮಿಯ ಚಟುವಟಿಕೆಗಳು, ಕತೆ ಹೇಳುವುದರಲ್ಲಿ ಮತ್ತು ನಾಟಕದಲ್ಲಿ ಅಭಿನಯಿಸುವುದರಲ್ಲಿ, ಇತ್ಯಾದರಲ್ಲಿ, ಚಿತ್ರ ಬರೆಯುವುದರಲ್ಲೆಲ್ಲ ಸ್ವಲ್ಪ ಹೆಚ್ಚು ಆಸಕ್ತನಾಗಿದ್ದಾನೆ. ಸ್ವಲ್ಪ ಅದರಲ್ಲಿ ಆಸಕ್ತಿಯಿಂದ ಕೆಲಸ ಮಾಡ್ತಾನೆ, ಕಲಾಸಕ್ತಿ ಕೂಡ ಇದೆ. ಇದೆಲ್ಲ ನಮ್ಮ ಒಂದು ಕೌಟುಂಬಿಕ ಆವರಣ ಇತ್ತು. ಅಕ್ಕಂದಿರು ಅಣ್ಣಂದಿರು ಎಲ್ಲ ಇದ್ದಾರೆ ನನಗೆ. ಒಂದು ದೊಡ್ಡ ಕುಟುಂಬ, ದೊಡ್ಡ ಫ್ಯಾಮಿಲಿ. ಆದರೆ ಏನಾಗಿದೆ ಅಂದರೆ
ಕಷ್ಟದ ದಿನಗಳು ನೋಡಿ, ಕಷ್ಟದ ಬಾಲ್ಯದ ದಿನಗಳಲ್ಲಿ ಬಡತನ ನಮ್ಮ ತಲೆಮಾರಿನ ಎಲ್ಲರಿಗೂ ಬಡತನ ಇದ್ದದ್ದು, ಅದೇನು ವಿಶೇಷ ಸಂಗತಿ ಅಲ್ಲ, ಹೇಳಬೇಕಾದ ಸಂಗತಿ ಏನಲ್ಲ. ಈಗಿನ ಕಾಲಕ್ಕೆ ಕಂಪೇರ್ ಮಾಡಿದರೆ ಭಾಳ ಕಷ್ಟದ ದಿನಗಳು ಎಲ್ಲರಿಗೂ ಇದ್ದದ್ದು. ನೀವು ಯಾರನ್ನು ಕೇಳಿದ್ರು ಅದು ಸಹಜ ಅದು. ಆದರೆ ಅದರ ಕಾರಣದಿಂದಾಗಿ ಏನಾಯ್ತು ಅಂದರೆ ಬೇರೆ ಬೇರೆ ಕಡೆಗಳಲ್ಲಿ ಅವರು ಅಣ್ಣ ಒಂದು ಕಡೆ ಉದ್ಯೋಗಕ್ಕೆ ಹೋದ, ಅಕ್ಕ ಮದುವೆಯಾಗಿ ಒಂದು ಕಡೆಗೆ ಹೋದ್ರೆ, ಹಾಗೆಲ್ಲ ನಮಗೆ ಕೌಟುಂಬಿಕವಾಗಿ ನಾವು ಇವತ್ತೆಲ್ಲ ಚಲಪಿಲಿಯಾಗಿ ಬೇರೆ ಬೇರೆ ಕಡೆ ಇದ್ದೇವೆ, ಸಹಜವಾಗಿ ಸಹಜ ಅದು. ಆದರೆ ಒಂದು ಕುಟುಂಬ ಪ್ರೀತಿ ಭಾಳ ಅದ್ಭುತವಾಗಿ ನನಗೆ ಸಿಕ್ಕಿದೆ. ಇವತ್ತಿಗೂ ಕೂಡ ಭಾಳ ಪ್ರೀತಿ ಇರ್ತಾರೆ. ಎಳೆಯ ತಮ್ಮ ಅಲ್ಲ, ಕಡೆ ಕಂಜಿಗೆ ಮೇಲೆ ಭಾಳ ಪ್ರೀತಿ ಅಂತ ಹೇಳ್ತಾರಲ್ಲ ಹಾಗೆ. ಖಂಡಿತ ಸರ್. ಸೊ ಒಂದು ವಿಚಾರದ ಬಗ್ಗೆ ನಾವು ಕೇಳಬೇಕಿಲ್ಲಿ, ನಿಮಗೆ ಒಂದು ಒಳ್ಳೆಯ ಅವಕಾಶ, ಶಿಕ್ಷಣದ ಒಂದು ಪದ್ಧತಿಯನ್ನು ನಿಮಗೆ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಬದಲಾಯಿಸಬೇಕು ಅನ್ನೋಂಥ ವಿಚಾರದ ಬಗ್ಗೆ ಏನಾದರೂ ಒಂದು ಅವಕಾಶ ಸಿಕ್ಕಿದ್ರೆ, ಸೊ ನೀವು ಯಾವ ವಿಚಾರವನ್ನು ಬದಲಾಯಿಸಲಿಕ್ಕೆ ಇಷ್ಟಪಡ್ತೀರಾ? ಸೊ ಅದು ಯಾಕಾಗಿ ಬದಲಾಯಿಸಲಿಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದ್ರೆ? ಅಂದರೆ ನಮ್ಮಲ್ಲಿ ಒಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಇವತ್ತು ಏನಾಗಿದೆ ಅಂದರೆ ಅದು ಖಾಲಿ ಮಾಹಿತಿ ಕೇಂದ್ರ ಆಗಿದೆ, ಅಂಕ ಕೇಂದ್ರಿತ ಆಗಿದೆ. ನಮ್ಮಲ್ಲಿ ಅದನ್ನು ಮೀರುವ ಪ್ರಯತ್ನಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡಿದ್ದಾರೆ. ಈಗ ನಮ್ಮಲ್ಲೇ ಶಿವರಾಮ ಕಾರಂತರು ಮಾಡಿದರು. ಶಿವರಾಮ ಕಾರಂತರು ಅಲ್ಲ, ಹೀಗಲ್ಲ. ನಮ್ಮ ನಿಜ ಹೇಳಬೇಕಂದ್ರೆ ಈ ಪ್ರಾಥಮಿಕ ಶಾಲಾ ಶಿಕ್ಷಣ ಇದೆಯಲ್ಲ, ಪ್ರಾಥಮಿಕ ಶಾಲಾ ಶಿಕ್ಷಣ ಅದು ಗಂಭೀರ ಚಿಂತನೆಗೊಳಗಬೇಕಾದಂಥ ಒಂದು ಕ್ಷೇತ್ರ ಅದು. ಇವತ್ತೇನಾಗಿದೆ ಅಂದರೆ ಪ್ರಾಥಮಿಕ ಶಾಲೆಯಲ್ಲಿರತಕ್ಕಂಥ ಶಿಕ್ಷಕರು ಯಾರಿದ್ದಾರೆ ಅವರನ್ನು ವಿದ್ಯಾರ್ಥಿಗಳನ್ನು ರೂಪಿಸುವುದಕ್ಕಿಂತ ಹೆಚ್ಚಾಗಿ ಅವರಿಗೆ ಅನ್ಯ ಕೆಲಸಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲ ಕೆಲಸಗಳಿಗೂ ಕೂಡ ಶಾಲಾ ಶಿಕ್ಷಕರನ್ನು ಅವರಿಗೆ ನಿಜವಾಗಿ ವಿದ್ಯಾರ್ಥಿಗಳನ್ನು ರೂಪಿಸುವ, ನಾವೆಲ್ಲ ಏನಾದರೂ ರೂಪುಗೊಂಡಿದ್ರೆ ಅದು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ನಮ್ಮನ್ನು ಹೇಗೆ ರೂಪಿಸಿದ್ದಾರೆ ಅದರ ಮೇಲೆ. ಇವತ್ತದು ಗೊತ್ತಾಗುತ್ತೆ ನಮಗೆ. ನಾವು ಈಗ ಎಮ್ಮೆಗೆ ಬಂದ ವಿದ್ಯಾರ್ಥಿಗಳು ಕೂಡ ನೀವು ಸರಿಯಾಗಿ ಬರೀಲಿಕ್ಕೆ ಒಂದು ವಾಕ್ಯ ಬರೀಲಿಕ್ಕೆ ಬರಲ್ಲ, ಅಕ್ಷರ ತಪ್ಪಿಲ್ಲದೆ ಬರೀಲಿಕ್ಕೆ ಬರಲ್ಲ. ಆದರೆ ನಮ್ಮನ್ನು ಶಾಲೆಯಲ್ಲಿ ಹೇಗೆ ಮಾಡಿದನ್ನು ಬರೆಸ್ತಾ ಇದ್ರು, ಪ್ರತಿದಿನ ಬರೆದದ್ದನ್ನು ಬೋರ್ಡಲ್ಲಿ ಬರೆಸೋದು. ಇವತ್ತಿನ ಶಾಲಾ ಶಿಕ್ಷಕರಿಗೆ ಒಂದು ಶಾಲೆಯಲ್ಲಿ 1 ರಿಂದ 7ನೇ ತನಕ ತರಗತಿಗಳಿದ್ದರೆ ಅವರು 2 ಅಧ್ಯಾಪಕರು ಇರ್ತಾರೆ. ಈ 2 ಅಧ್ಯಾಪಕರು ಏನೇನೆಲ್ಲ ಮಾಡೋದು? ಅವರು ಅಲ್ಲಿ ಬಿಸಿಯೂಟದ ಲೆಕ್ಕವೂ ಮಾಡಬೇಕು, ಈಚೆಗೆ ಜನಗಣತಿಯನ್ನು ಮಾಡಬೇಕು, ಇಷ್ಟು ಕ್ಲಾಸ್ ವಿದ್ಯಾರ್ಥಿಗಳನ್ನು ರೂಪಿಸಬೇಕು. ಹೇಗೆ ಮಾಡೋದಪ್ಪ? ಅವರು ಇಷ್ಟು ಮಾಡೋದು ಎಲ್ಲಿಂದ? ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇದನ್ನೆಲ್ಲ ಗಮನಿಸಿದರೆ ಪ್ರಾಥಮಿಕ ಶಿಕ್ಷಣಕ್ಕೆ ಬಹಳ ದೊಡ್ಡ ಒತ್ತು ಬೀಳಬೇಕಾದಂಥ ಅಗತ್ಯ ಇದೆ. ಅಲ್ಲಿನ ಶಿಕ್ಷಕರನ್ನು ನೀವು ಎಲ್ಲ ಅನ್ಯ ಕೆಲಸಗಳಿಂದ ನೀವು ಬಿಡುಗಡೆಗೊಳಿಸಿ ವಿದ್ಯಾರ್ಥಿಗಳನ್ನು ರೂಪಿಸುವುದಕ್ಕೆ ಅವ್ರನ್ನ ಬಿಡಬೇಕು. ಆಗ ಏನಾಗ್ತದೆ, ನಾನು ಹೇಳಿದಲ್ಲ, ನಾವು ಎಷ್ಟು ಅಂದರೆ ಅಧ್ಯಾಪಕರು ಅಲ್ಲಿ ನಾನು ಹೇಳಿದೆಲ್ಲ ಕೊರಗಟ್ಟೆ ಶಾಲೆಯಲ್ಲಿ ಅಲ್ಲಿ ನಾವು 3ನೇ ಕ್ಲಾಸಿಗೆ ಬರುವಾಗಲೇ 1ನೇ ಕ್ಲಾಸಿಗೆ ಪಾಠ ಮಾಡ್ತಿದ್ದೆವು. ನಿಜವಾಗಿ ನಾನು ಶಿಕ್ಷಕನಾದದ್ದು ಯಾವಾಗ ಅಂದರೆ ನನ್ನ ಪ್ರೈಮರಿ ಶಾಲೆಯಲ್ಲಿ 4ನೇ ಕ್ಲಾಸಲ್ಲಿರುವಾಗ ನಾನು 1ನೇ ಕ್ಲಾಸಿಗೆ ಹೋಗಿ ಪಾಠ ಮಾಡೋದು, 1ನೇ ಕ್ಲಾಸಿನಲ್ಲಿ ಇರೋದನ್ನೆಲ್ಲ. ಯಾಕಂದರೆ ಅದಕ್ಕೆ ಬಿಡ್ತಿದ್ರು. ಹೀಗೆ ಒಳಗಿಂದಲೇ ಈ ತರಹದ ಪ್ರಯತ್ನಗಳನ್ನು ನಮ್ಮ ಅಧ್ಯಾಪಕರು ಮಾಡ್ತಾಯಿದ್ರು. ಇವತ್ತು ಆ ತರಹದ ಸಂಗತಿಗಳು ಆಗ್ತಾಯಿಲ್ಲ. ಅದು ಆಗಬೇಕಾಗಿದೆ. ಆ ಕುರಿತಾದಂಥ ಒಂದು ಆಲೋಚನೆ ನಾವು ತೀವ್ರವಾಗಿ ಮಾಡಬೇಕು ಅಂತ ನನಗೆ ಅನ್ನಿಸ್ತದೆ. ಮತ್ತು ನನ್ನ ಗಮನ ಶಿಕ್ಷಣ, ನಾನೀಗ ಇನ್ನು ಪ್ರೈಮರಿಗೆ ಹೋಗಿ ಪಾಠ ಮಾಡಲಿಕ್ಕೆ ಅಲ್ಲಿ ನನ್ನ ಆಯ್ಕೆಗಳೇ ನಾನೀಗ ವಿಶ್ವವಿದ್ಯಾಲಯಕ್ಕೆ ಬಂದಾಗಿದೆ, ಆದರೆ ನನ್ನ ಯೋಚನೆ ಏನಂದರೆ ಮಾಹಿತಿ ಕೇಂದ್ರಿತ ಒಂದು ಶಿಕ್ಷಣ ವ್ಯವಸ್ಥೆ ಏನುಂಟು ಅದು ಪರಿವರ್ತನೆ ಆಗಬೇಕು. ಜ್ಞಾನ, ಅನುಭವ ಇದಕ್ಕೆ ಕೇಂದ್ರೀಕೃತ ಆಗಬೇಕು ನಮ್ಮ ಶಿಕ್ಷಣ ಎನ್ನುವುದು. ಯಾರು ಜ್ಞಾನವನ್ನು ಪಡಿತಾನೆ, ಯಾರು ಅನುಭವವನ್ನು ಪಡಿತಾನೆ, ಕ್ರಿಯಾಶೀಲವಾಗಿ ಪ್ರಾಕ್ಟಿಕಲಾಗಿ ಯಾರು ತನ್ನನ್ನು ತಾನು ವಿವಿಧ ಕ್ಷೇತ್ರಗಳಲ್ಲಿ ಪ್ರಯೋಗಕ್ಕೆ ತೊಡಗಿಸಿಕೊಳ್ತಾನೆ ಅವ ಜೀವನದಲ್ಲಿ ಗೆಲ್ತಾನೆ, ಜೀವನದಲ್ಲಿ ಗೆದ್ದು ಬಿಡ್ತಾನೆ. ನೀವು ಅಂಕ ಚೆನ್ನಾಗಿ ಬಂದವ ಜೀವನದಲ್ಲಿ ಗೆಲ್ಲೋದಿಲ್ಲ. ಅನೇಕ ಬಾರಿ ಗೆಲ್ಲಬಾರ್ದು ಅಂತಲ್ಲ, ಗೆಲ್ಲೋದಿಲ್ಲ. ಯಾಕಂದರೆ ಅದನ್ನು ಮಾತ್ರ ಗೊತ್ತಿರ್ತದೆ. ಹಾಗಲ್ಲ, ಒಂದು ಸರ್ವಾಂಗೀಣವಾದ. ಅದಕ್ಕೆ ನಾನು ವಿದ್ಯಾರ್ಥಿಗಳ, ನೀವು ಅಂಕಗಳು ಇರಲಿ, ನೀವು ಅದಕ್ಕೆ ಸಂಬಂಧಪಟ್ಟದನ್ನು ಓದಿ, ಆದರೆ ಅದಕ್ಕಿಂತ ಹೆಚ್ಚು ನೀವು ಇತರೆ ಚಟುವಟಿಕೆಗಳನ್ನು, ಇತರ ಅನುಭವಗಳಿಗೆ ನಿಮ್ಮನ್ನು ಒಡ್ಡಿಕೊಳ್ಳಿ. ಅವುಗಳಿರುವ ಸ್ಪೇಸನ್ನು ಒದಗಿಸುವ ಕೆಲಸ ಅಧ್ಯಾಪಕನಾಗಿ ಮಾಡುವುದು ನನ್ನ ಜವಾಬ್ದಾರಿ ಅಂತ ನಾನು ಭಾವಿಸಿದ್ದೇನೆ ಮತ್ತು ಅದನ್ನು ಮಾಡ್ತಾನೂ ಬಂದಿದ್ದೇನೆ. ಖಂಡಿತ ಸರ್. ನೀವು ಪುತ್ತೂರು ವಿವೇಕಾನಂದದಲ್ಲಿ ಶಿಕ್ಷಕರಾಗಿದ್ಕೊಂಡು ನಂತರ ಆಳ್ವಾಸಿಗೆ ಬರ್ತೀರಾ, ಮೂಡುಬಿದ್ರೆ ಆಳ್ವಾಸಲ್ಲಿ ಕೂಡ ಶಿಕ್ಷಕರಾಗಿ ನಿಮ್ಮ ಸೇವೆಯನ್ನು ಸಲ್ಲಿಸ್ತೀರಾ. ನೆಕ್ಸ್ಟ್ ಈಗ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕೂಡ
ಶಿಕ್ಷಕರಾಗಿ ನೀವು ಕರ್ತವ್ಯವನ್ನು ಮಾಡ್ತಾ ಇದ್ದೀರಾ. ಸೊ ಯಾಕಾಗಿ ಪುತ್ತೂರು ವಿವೇಕಾನಂದವನ್ನು ಬಿಟ್ರಿ, ಆಳ್ವಾಸಿಗೆ ಸೇರಿಕೊಂಡ್ರೆ, ಆಳ್ವಾಸನ ಬಿಟ್ಟು ಈಗ ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಆಯ್ಕೆ ಮಾಡಿಕೊಂಡ್ರೆ ಯಾಕಾಗಿ? ಅದೊಂದು ಉದ್ಯೋಗದ ದಾರಿ ಅದು. ಆದರೆ ವಿವೇಕಾನಂದ, ನಾನು ಈ 3 ಕೇಂದ್ರಗಳು ಕೂಡ ಒಬ್ಬ ಗುರುವಾಗಿ, ಒಬ್ಬ ಶಿಕ್ಷಕನಾಗಿ ನಾನು ಬಲಗೊಳ್ಳುವುದಕ್ಕೆ ಬಹಳ ದೊಡ್ಡ ಶಕ್ತಿ ಕೊಟ್ಟ ಕೇಂದ್ರಗಳು. ಆರಂಭದ ದಿನದಲ್ಲಿ ವಿವೇಕಾನಂದ ಅದು ಒಂದು ಮಾದರಿಯ ಒಂದು ಆಸಕ್ತಿಯನ್ನು, ಸಾಹಿತ್ಯ ಮತ್ತು ನನ್ನನ್ನು ನಾನು ಹೇಗೆ ತಿದ್ದಿಕೊಳ್ಬೇಕು ಅನ್ನೋದನ್ನು ಕಲಿಸಿದರೆ, ಅದರ ನಂತರ ನಾನು ಆಳ್ವಾಸಿಗೆ ಬಂದೆ. ಆಳ್ವಾಸಿನಲ್ಲಿ ಅವರು ಮೋಹನ ಆಳ್ವರು, ಅವರು ಬಹಳ ದೊಡ್ಡ ಕನಸುಗಾರ. ಅವರ ಅದ್ಭುತ ದೊಡ್ಡ ದೊಡ್ಡ ಕನಸುಗಳನ್ನು ಅಲ್ಲಿ ನುಡಿಸಿರಿ, ವಿರಾಸತ್ತು ಇಂಥ ಕಾರ್ಯಕ್ರಮಗಳಲ್ಲಿ ಮುಖ್ಯ ಧಾರೆಯಲ್ಲಿ ಕೆಲಸ ಮಾಡುವ ಅವಕಾಶ ನಮ್ಗೆ ಕೊಟ್ಟರು. ಅದರಿಂದಾಗಿ ದೊಡ್ಡ ಮಟ್ಟದ ಸಂಘಟನೆಯ ಒಂದು ಅಂತ ಸ್ಕಿಲ್ ಉಂಟಲ್ಲ, ಒಂದು ಕೌಶಲ ಉಂಟಲ್ಲ, ಅದು ನಮ್ಗೆ ಸಿಕ್ಕಿತ್ತು. ಒಂದು ಕಾರ್ಯಕ್ರಮವನ್ನು ಹೇಗೆ ಸಂಘಟಿಸಬೇಕು, ಅದು ಎಷ್ಟು ಚಂದಕ್ಕೆ ಅದರ ಹಿಂದಿರಬೇಕಂತ ಸೌಂದರ್ಯ ಪ್ರಜ್ಞೆ ಏನು, ಅದರ ಹಿಂದಿರಬೇಕಂತ ಕೆಲಸ ಏನು, ಇದೆಲ್ಲ ಗೊತ್ತಾಯಿತು. ಅಂದರೆ ಒಂದು ಸೌಂದರ್ಯ ಪ್ರಜ್ಞೆ ಮತ್ತೊಂದು ಸಂಘಟನಾ ಚಾತುರ್ಯ, ಇವೆರಡೂ ಕೂಡ ಅಲ್ಲಿ ಈಗ ನುಡಿಸಿರಿ, ಆಳ್ವಾಸ್ ನುಡಿಸಿರಿ 9-10 ನುಡಿಸಿರಿಗಳಲ್ಲಿ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಅಲ್ಲಿ ವಿರಾಸತ್ತು ನಡೆಯುವಾಗಲೂ ಅಷ್ಟೇ, ವಿರಾಸತ್ತು ಅದು ಬಹಳ ದೊಡ್ಡ ರಾಷ್ಟ್ರೀಯ ಮಟ್ಟದ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲೂ ಕೂಡ ನಿರಂತರ ಆ ಕಾರ್ಯಕ್ರಮಗಳಲ್ಲಿ ಮೂಲಕನೇ ನಾನು ಈ ಕರಾವಳಿಯಲ್ಲಿ ನನ್ನನ್ನು ಗುರುತಿಸಿಕೊಂಡದ್ದು. ಯಾಕಂದರೆ ಅಲ್ಲಿನ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಜವಾಬ್ದಾರಿಯನ್ನು ನಾನು ವಹಿಸ್ಕೊಂಡಿದ್ದೆ, ನಿರೂಪಣೆ ಮಾಡ್ತಾ ಇದ್ದೆ. ಆಗೆಲ್ಲ ನಾನು ಅದಕ್ಕೆ ತುಂಬ ಪ್ರಯತ್ನಪಟ್ಟು ಅದನ್ನೊಂದು ಪ್ರೀತಿಯಿಂದ ಮಾಡ್ತಾ ಇದ್ದೆ. ಅದರಿಂದಾಗಿ ನನಗೆ ತುಂಬ ಜನರ ನುಡಿಸಿರಿಯಲ್ಲಿ ಅಖಿಲ ಕರ್ನಾಟಕ ಮಟ್ಟದ ಅನೇಕ ಸಾಹಿತಿಗಳ ಪರಿಚಯ ಆಯಿತು. ಈ ಮಾದರಿಯ ಒಂದು ಎಕ್ಸ್ಪೋಷರ್ ಆಳ್ವಾಸಿನಿಂದ ಸಿಕ್ಕಿತು. ಆ ಬಳಿಕ ಅದು ಸರ್ಕಾರಿ ಉದ್ಯೋಗ, ಸಹಜ ಖಾಸಗಿ ಉದ್ಯೋಗ ಮತ್ತು ಸರ್ಕಾರಿ ಉದ್ಯೋಗ, ವಿಶ್ವವಿದ್ಯಾನಿಲಯ ಒಂದು ಅವಕಾಶ, ಅಲ್ಲಿ ಒಂದು ಅವಕಾಶ ಸಿಕ್ಕಿತು. ಅವಕಾಶ ಸಿಕ್ಕಿದ ಮೇಲೆ ವಿಶ್ವವಿದ್ಯಾಲಯಕ್ಕೆ ಬಂದೆ. ಆದರೆ ಇಲ್ಲಿ 2 ಕಡೆಯಲ್ಲಿ ನಾನು ಪಡೆದುಕೊಂಡ ನನ್ನ ಒಂದು ಅನುಭವಗಳೇನಿವೆ, ಆ ಅನುಭವಗಳು ನನಗೆ ವಿಶ್ವವಿದ್ಯಾನಿಲಯದಲ್ಲಿ ಬಹಳ ದೊಡ್ಡ ಸಹಾಯ ಮಾಡಿದೆ. ಅಲ್ಲಿ ತುಂಬ ಜವಾಬ್ದಾರಿಗಳು ಬಂದವು. ಈಗ ವಿಶ್ವವಿದ್ಯಾಲಯಕ್ಕೆ ಬಂದ ಮೇಲೆ ಬೇರೆ ಬೇರೆ ಕುಲಪತಿಗಳು ಬಂದರು. ಆ ಕುಲಪತಿಗಳೆಲ್ಲ ವಾಸ್ತವದಲ್ಲಿ ನಾನು ಈಗ ತಾನೇ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಮಾಡಿದವ, ಆದರೆ ವಿಶ್ವವಿದ್ಯಾಲಯ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಕೊಟ್ಟರು. ಅದು ಯಕ್ಷಗಾನ ಅಧ್ಯಯನ ಕೇಂದ್ರದ ನಿರ್ದೇಶಕತ್ವದ ಜವಾಬ್ದಾರಿ ಕೊಟ್ಟರು. ಪ್ರಸಾರಾಂಗದ ಸಹಾಯಕ ನಿರ್ದೇಶಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಅಲ್ಲಿ ಕನಕದಾಸ ಸಂಶೋಧನಾ ಕೇಂದ್ರ ಅಂತ ಇದೆ. ಆ ಕೇಂದ್ರವನ್ನು ಕಳೆದ ಅನೇಕ ವರ್ಷಗಳಿಂದ ನಾನು ಮುನ್ನಡೆಸ್ತಾ ಬಂದಿದ್ದೇನೆ. ಅಲ್ಲಿ ಪಾವಂಜ ಪೀಠ ಇದೆ, ವಿವೇಕಾನಂದ ಪೀಠ ಇದೆ, ರಾಣಿ ಅಬ್ಬಕ್ಕ ಪೀಠ ಇದೆ. ಹೀಗೆ ಬೇರೆ ಬೇರೆ ಪೀಠಗಳಿವೆ. ಅವುಗಳೆಲ್ಲ ದೊಡ್ಡ ದೊಡ್ಡ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ, ಕೊಡಬಹುದಾದ ಜವಾಬ್ದಾರಿಯನ್ನು, ಇಷ್ಟು ಜವಾಬ್ದಾರಿಗಳನ್ನು ಕೂಡ ನನಗೆ ವಿಶ್ವವಿದ್ಯಾಲಯದ ಕುಲಪತಿಗಳು, ಅಲ್ಲಿನ ಆಡಳಿತ ನನಗೆ ಕೊಟ್ಟಿದೆ. ಅದರಿಂದಾಗಿ ಏನಾಯಿತು ಅಂದರೆ ನನಗೆ ಬೇರೆ ಬೇರೆ ಮಾದರಿಯ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಅದು ನನಗೆ ಈ ಕರಾವಳಿ ಉದ್ದಗಲಕ್ಕೂ ಕೂಡ ನನ್ನನ್ನು ವ್ಯಾಪಿಸಿಕೊಳ್ಳೋದಕ್ಕೆ, ಎಲ್ಲರನ್ನು ಒಂದು ನೋಡುವ, ಅವರ ಜೊತೆ ಮಾತನಾಡುವ, ಅವರ ಜೊತೆಗಿನ ಒಂದು ಸಂಪರ್ಕವನ್ನು ಸಾಧಿಸುವ ಒಂದು ಒಳ್ಳೆಯ ಕೆಲಸವನ್ನು ಮಾಡುವ ಅವಕಾಶಗಳನ್ನು ನನಗೆ ಕಲ್ಪಿಸಿಕೊಟ್ಟಿತು. ಇದು ಒಂದು ಯಾನ. ಈಗ ವಿಶ್ವವಿದ್ಯಾಲಯದಲ್ಲಿ ಇನ್ನು ನೋಡಬೇಕು ಏನು ಅಂತ. ಓಕೆ ಸರ್, ನಮ್ಮ ಕಾರ್ಯಕ್ರಮ ಮುಗಿಸುವಂತಹ ಹೊತ್ತಾಯಿತು. ಸೊ ನಿಮ್ಮ 26 ವರ್ಷಗಳ ಶಿಕ್ಷಣದ ಜರ್ನಿ ಜೊತೆ ನಿಮ್ಮ ಬಾಲ್ಯ ಜೀವನದಾಗಿರ್ಬೋದು, ನೀವು ಪಡ್ಕೊಂಡಂತಹ ಶಿಕ್ಷಣದ ಎಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಸೊ ಹೇಗೆ ಅನಿಸ್ತು ಸರ್ ನಿಮ್ಮ ಒಂದು ಬಾಲ್ಯ ಜೀವನ ಆಗಿರ್ಬೋದು, ಶಿಕ್ಷಣದ ಒಂದು ಜರ್ನಿಯನ್ನು ಮೆಲುಕು ಹಾಕಿದ್ರಿ. ಸೊ ಹೇಗನ್ನಿಸ್ತು ನಿಮಗೆ ಈ ಒಂದು ಕಾರ್ಯಕ್ರಮ? ಭಾಳ, ನಾನು ಮಾತಾಡುವಾಗ ಸ್ವಲ್ಪ ಚಲಾಪಿಲ್ಲಿಯಾಗಿ ಮಾತಾಡಿದೆ, ನನಗೆ ಗೊತ್ತಿಲ್ಲ. ನೀವು ಕೇಳ್ತಾ ಇದ್ದಾಗೆ ನಮಗೆ ಮನಸ್ಸಿಗೆ ಬಂದ ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡೆ. ಬಟ್ ಒಳ್ಳೆಯ ಒಂದು ಕಾರ್ಯಕ್ರಮ ಭಾಳ. ಯಾಕಂದರೆ ಹೀಗೆ ನನ್ನ ಮಾತುಗಳಿಂದ ಏನು ಹೊಸ್ತು ಸಿಕ್ಕಿದೆ ಅಂತ ಗೊತ್ತಿಲ್ಲ. ಆದರೆ ಒಬ್ಬ ಗುರುವಾದವನಿಗೆ ತುಂಬ ಜನರಿಗೆ ಅವಕಾಶಗಳನ್ನು ಕೊಡ್ತಾ ಇರ್ತಾನೆ, ತುಂಬ ವಿದ್ಯಾರ್ಥಿಗಳ ಮನಸ್ಸನ್ನು ರೂಪಿಸ್ತಾ ಇರ್ತಾನೆ. ಅಂಥವರನ್ನು ಹೀಗೆ ಒಂದು ಗುರುತಿಸುವ, ಹೀಗೊಂದು ಕೂತ್ಕೊಳಿಸಿ ಅವರ ಅನುಭವಗಳನ್ನು ಹೇಳುವ ಹಾಗೆ ಒಂದು ಅವಕಾಶ ಕಲ್ಪಿಸಿದ್ದು ನಿಜಕ್ಕೂ ಒಂದು ಒಳ್ಳೆಯ ಕಾರ್ಯಕ್ರಮ. ಅಭಿಮತಕ್ಕೆ ನಾನು ಆ ಕಾರಣಕ್ಕಾಗಿ ಋಣಿಯಾಗಿದ್ದೇನೆ. ಮತ್ತು ನನಗೂ ಕೂಡ ಏನಾಯಿತು ಅಂದರೆ, ಹೀಗೆ ನಾನೊಂದು ಇಂದು ಗುರುಭ್ಯೋ ನಮಃ ಎನ್ನುವ ಒಂದು ಕಾರ್ಯಕ್ರಮದ ಗೌರವವನ್ನು ಪಡೆಯುವುದಕ್ಕೆ ನನ್ನ ಗುರುಗಳ ಕಾರಣ. ನನಗೆ ಅಂಥ ಒಳ್ಳೊಳ್ಳೆ ಗುರುಗಳು ಸಿಕ್ಕಿರೋದು ನನ್ನ ಒಂದು ಅದೃಷ್ಟ, ಒಂದು ಪುಣ್ಯ ಅಂತ ನಾನು ಭಾವಿಸ್ತೇನೆ. ಅಂಥ ಗುರು ಪರಂಪರೆಗೆ ನಾನು ನನ್ನ
ನಮನಗಳನ್ನು ಸಮರ್ಪಿಸ್ತೇನೆ. ಅವರಿಂದಾಗಿ ನಾನಾಗಿದ್ದೇನೆ, ನಾನಿದ್ದೇನೆ ಇವತ್ತು. ಖಂಡಿತ ಖಂಡಿತ ಸರ್. ನಮ್ಮ ಗುರುಭ್ಯೋ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಜೊತೆ ಒಂದಷ್ಟು ಅನುಭವಗಳನ್ನು ಹಂಚಿಕೊಂಡಿದ್ದೀರಾ. ಸೊ ನಿಮ್ಮ ಅನುಭವಗಳು ಖಂಡಿತ ಮುಂದೆ ಯಾವುದಾದ್ರೂ ಮುಂದಿನ ವಿದ್ಯಾರ್ಥಿ ಜೀವನಕ್ಕೆ ತುಂಬ ಉಪಯೋಗ ಅಂತ ಅನ್ನಿಸ್ತಾ ಇದೆ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ಸಂತೋಷ, ನೀವು ಅವಕಾಶ ಕೊಟ್ಟದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರು, ಇದಾಗಿತ್ತು ಈ ಹೊತ್ತಿನ ಗುರುಭ್ಯೋ ನಮ್ಮ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಶಿಕ್ಷಕರೊಂದಿಗೆ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಟಿವಿ, ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.